वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। ಮಹಾಸ್ವಾಮೀಜಿಯವರ ಪಾದಚರಣೆಯಲ್ಲಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಇಂದಿನ ಈ ಸುಂದರ ಕಾರ್ಯಕ್ರಮ ನಮ್ಮ ಅಂಬಿಕಾ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಮೊದಲನೇದಾಗಿ ನಮ್ಮ ಈ ಶಾಲಾ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಸಿ.ಎನ್. ಬಾಲಕೃಷ್ಣರವರು ಜನಪ್ರಿಯ ಶಾಸಕರು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಇವರು ಉದ್ಘಾಟಕರಾಗಿ ಆಗಮಿಸಬೇಕಾಗಿತ್ತು. ಕೆಲವು ಇನ್ನೊಂದು ಕಾರ್ಯಕ್ರಮದಲ್ಲಿ ಅವರು ಬಿಸಿಲಿನಿಂದ ಕೆಲವೇ ನಿಮಿಷಗಳಲ್ಲಿ ಬರುವರಿದ್ದಾರೆ. ಹೀಗಾಗಿ ಅವರನ್ನು ಅವರು ಬರುವವರಿಗೆ ನಾವು ದೀರ್ಘ ದಂಡವನ್ನು ಸ್ವಾಗತಿಸೋಣ. ಅದೇ ರೀತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಮತಿ ಎಚ್.ಎನ್. ದೀಪಾ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಹಾಗೂ ಶ್ರೀ ಅಫ್ತಾಬ್ ಪಾಷಾರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಈ ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ಬಂದಿದ್ದಾರೆ. ಅವರನ್ನ ನಾವು ಎಲ್ಲರೂ ತುಂಬ ಹೃದಯದಿಂದ ಚಪ್ಪಾಳೆಯಿಂದ ಸ್ವಾಗತಿಸೋಣ ಅಂತ ನಾನು ಕೇಳ್ಕೊಳ್ತೇನೆ. ಅದೇ ರೀತಿ ಶ್ರೀ ಕೆ.ಎನ್. ಅನಿಲ್ ರವರು ಸಮೂಹ ಸಮನ್ವಯ ಅಧಿಕಾರಿ ಚಂದ್ರಪಟ್ಟಣ, ಇವರು ಕೂಡ ನಮ್ಮ SSJJP ಸಂಘದ ಸಂಸ್ಥೆಗಳ ಯಾವುದೇ ಕಾರ್ಯಕ್ರಮಗಳಿಗೆ ನಾವು ಕರೆದರೂ ಕೂಡ ಅವರು ಯಾವುದಕ್ಕೂ ಇಲ್ಲದಲ್ಲದೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿ ಅದಕ್ಕೆ ಅವರು ತಮ್ಮ ಸಂಪೂರ್ಣ ಬೆಂಬಲವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾ ಬಂದಿದ್ದಾರೆ. ಅವರನ್ನು ಕೂಡ ನಮ್ಮ SSJJP ಸಂಘದ ವತಿಯಿಂದ ಹಾಗೂ ಎಲ್ಲ ನಮ್ಮ ಅಂಬಿಕಾ ಶಾಲೆಯ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ.
ಹಾಗೂ ಶ್ರೀ ಆನಂದ್ ರವರು ದೈಹಿಕ ಶಿಕ್ಷಕ ಪರಿವೀಕ್ಷಕರು ಚಂದ್ರಪಟ್ಟಣ, ಇವರು ಕೂಡ ತಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಸಂಘದ ವತಿಯಿಂದ, ನಮ್ಮ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಹಾಗೂ ಅಂಬಿಕಾ ಶಾಲೆಯ ವತಿಯಿಂದ ಸ್ವಾಗತಿಸೋಣ. ಅದೇ ರೀತಿ ಸಿ.ಟಿ. ಯಾದವರಾಜರವರು ಶಿಕ್ಷಣ ಸಂಯೋಜಕರು ಚಂದ್ರಪಟ್ಟಣ ಸರ್ ನಮಗೆ ತುಂಬ ಆತ್ಮೀಯರು. ಯಾವ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿ ನಮಗೆ ಒಂದು ಮಾರ್ಗಸೂಚನೆಯನ್ನು ನೀಡ್ತಾ ಬರ್ತಾ ಇದ್ದಾರೆ. ಅವರನ್ನು ಕೂಡ ಈ ನಮ್ಮ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅದೇ ರೀತಿ ಶ್ರೀ ಸತೀಶ್ ರವರು ಉಚ್ಚ ಸಂಪನ್ಮೂಲ ವ್ಯಕ್ತಿ ಚಂದ್ರಪಟ್ಟಣ, ಇವರನ್ನು ಕೂಡ ನಾವು ಸ್ವಾಗತಿಸೋಣ. ಅವರು ಕಾರ್ಯನಿರತಗಳಿಂದ ಬಂದಿಲ್ಲ. ಶ್ರೀ ಶ್ರೀನಿವಾಸ್ ಅವರು ಶಿಕ್ಷಣ ಸಂಯೋಜಕರು, ಇವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕಿರಣ್ ಕುಮಾರ್ ಅವರನ್ನು ಕೂಡ ನಮ್ಮ ಶಾಲೆಯ ವತಿಯಿಂದ ಹಾಗೂ SSDJP ಸಂಘದ ವತಿಯಿಂದ ಸ್ವಾಗತಿಸೋಣ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಮತಿ ಸರೋಜಾ ಎಂ ಶೆಟ್ಟಿರವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಪೋಷಕ ಬಾಂಧವರೇ, ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪತ್ರಿಕಾ ವೃಂದದವರೇ, ಹಾಗೂ ನಮ್ಮ ಇನ್ನಿತರ ಉಳಿದ ಸಂಸ್ಥೆಗಳ ಮುಖ್ಯೋಪಾಧ್ಯಾಯರೇ ಹಾಗೂ ಪ್ರಾಂಶುಪಾಲರೇ, ಶಿಕ್ಷಕರೇ ಹಾಗೂ ಗ್ರಾಮ ಪ್ರದೇಶದ ಎಲ್ಲ ಧರ್ಮ ಬಂಧುಗಳೇ, ತಮ್ಮಲ್ಲೆಲ್ಲರನ್ನು ನಮ್ಮ ಶಾಲೆಯ ಪರವಾಗಿ, ಸಂಘದ ಪರವಾಗಿ ತಮ್ಮನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ ಅಂತ ಭಾವನೆಯನ್ನು ಮಾಡ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮುಖ್ಯ ಅತಿಥಿಗಳನ್ನ, ಅತಿಥಿ ಮಹೋದಯರನ್ನ ಹಾಗೂ ಪೋಷಕರನ್ನ, ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು, ನಮ್ಮೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸಂಯೋಜನೆಗೆ ತುಂಬಾ ಸಹಕಾರವನ್ನು ಕೊಟ್ಕೊಂಡು ಸಲಹೆಗಳನ್ನು ಕೊಟ್ಕೊಂಡು ಬಂದಿರತಕ್ಕಂಥ ನಮ್ಮ ಆತ್ಮೀಯ ಮತ್ತು ಪ್ರೀತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀಯುತ ಬಬನ್ ಸರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮುಂದಿನದಾಗಿ ಈ ಒಂದು ಕಾರ್ಯಕ್ರಮವನ್ನ ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಿಕೊಡ್ಬೇಕು ಅಂತ ಶ್ರೀಯುತ ಅನಿಲ್ ಸರ್, ಕ್ಷೇತ್ರ ಸಮನ್ವಯಾಧಿಕಾರಿ ಚಂದ್ರಪಟ್ಟಣ, ಇವರನ್ನ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಅವರೊಂದಿಗೆ ಮುಖ್ಯ ಅತಿಥಿಗಳೆಲ್ಲ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಮೂಲಕ ಚಾಲನೆ ನೀಡಿದಂತಹ ಶ್ರೀಯುತ ಕೆ ಅನಿಲ್ ಸರ್, ಕ್ಷೇತ್ರ ಸಂಬಂಧಿಸಿದ ಚಂದ್ರಪಟ್ಟಣ ಹಾಗೂ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮ ಶ್ರೀ ಅಂಬಿಕಾ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ವರದಿ ವಾಚನ. ಶ್ರೀಮತಿ ಆಶಾರಾಣಿ ಶಿಕ್ಷಕಿ, ಶ್ರೀ ಅಂಬಿಕಾ ಹಿರಿಯ ಪ್ರಾಥಮಿಕ ಶಾಲೆ, ಇವರು ಈ ವರ್ಷದ ನಮ್ಮ ಶಾಲಾ ವರದಿ ವಾಚನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. 25ನೇ ಸಾಲಿನ ಶಾಲಾ ವಾರ್ಷಿಕ ವರದಿ. ಶ್ರೀ ಅಂಬಿಕಾ ಪೂರ್ವ ಮತ್ತು ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ, ಶ್ರವಣಬೆಳಗೊಳ. ಆತ್ಮೀಯ ವಿದ್ಯಾಭಿಮಾನಿಗಳೇ, ಪ್ರಪ್ರಥಮವಾಗಿ ಅಹಿಂಸೆಯಿಂದ ಸುಖ, ತ್ಯಾಗದಿಂದ ಶಾಂತಿ, ಮೈತ್ರಿಯಿಂದ ಪ್ರಗತಿ, ಜ್ಞಾನದಿಂದ ಸಿದ್ಧಿ ಎಂಬ ಸಂದೇಶವನ್ನು ಸಾರುತ್ತಿರುವ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಪಾದಕಮಲಗಳಿಗೆ ಶಿರವಾಗುತ್ತಾ ಶ್ರೀ ಕ್ಷೇತ್ರದ ಸರ್ವತೋಮುಖ ಬೆಳವಣಿಗೆಗಾಗಿ ಶ್ರಮಿಸುತ್ತಿರುವ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾಗಿರುವ ಪ್ರಾತಸ್ಮರಣೀಯ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಹಾಗೂ ನೂತನ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ನಮೋಸ್ತುಗಳನ್ನು ಅರ್ಪಿಸುತ್ತಾ ನಮ್ಮ ಶಾಲೆಯ 42ನೇ ವಾರ್ಷಿಕೋತ್ಸವ ಸಮಾರಂಭದ ಈ ಸಂದರ್ಭದಲ್ಲಿ ಶಾಲಾ ವರದಿಯನ್ನು ತಮ್ಮ ಮುಂದಿಡಲು ಹರ್ಷಿಸುತ್ತೇನೆ. ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಬೇಕೆಂಬ ಸದುದ್ದೇಶದಿಂದ ಪರಮ ಪೂಜ್ಯ ಶ್ರೀಗಳವರು 1982ರಲ್ಲಿ ಶ್ರೀ ಶ್ರವಣಬೆಳಗೊಳದ ಜೈನ ಜ್ಞಾನ ಪ್ರಸಾರಕ ಸಂಘವನ್ನು ಸ್ಥಾಪಿಸಿ 1982-83ರಲ್ಲಿ ಶ್ರೀ ಅಂಬಿಕಾ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿದರು. ಪ್ರಸಕ್ತ ಸಾಲಿನ ಪೂರ್ವ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ 128 ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ 403 ವಿದ್ಯಾರ್ಥಿಗಳು ಹಾಗೂ ಆಂಗ್ಲ ಮಾಧ್ಯಮ ವಿಭಾಗದಲ್ಲಿ 90 ವಿದ್ಯಾರ್ಥಿಗಳು, ಒಟ್ಟು 621 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ಪರಿಸರದಲ್ಲಿ ಬೋಧನೆ ಮಾಡಲು ಸೂಕ್ತ ತರಬೇತಿ ಪಡೆದ 16 ಮಂದಿ ಶಿಕ್ಷಕ ಶಿಕ್ಷಕಿಯರು ಹಾಗೂ 9 ಮಂದಿ ಸಹ ಸಿಬ್ಬಂದಿ ವರ್ಗ, ಒಟ್ಟು 25 ಜನ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಶ್ರಮಿಸುತ್ತಿದ್ದಾರೆ. ಪ್ರಸಕ್ತ ಸಾಲಿನ ಶ್ರವಣಬೆಳಗೊಳ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ 7 ಕ್ಲಸ್ಟರ್ಗಳಿಂದ 30 ಶಾಲೆಗಳು ಭಾಗವಹಿಸಿದ್ದು, ಅದರಲ್ಲಿ ನಮ್ಮ ಶಾಲೆಯೂ ಕೂಡ ಭಾಗವಹಿಸಿದ್ದು 9 ಪ್ರಥಮ ಬಹುಮಾನ, 6 ದ್ವಿತೀಯ ಬಹುಮಾನ, 8 ತೃತೀಯ ಬಹುಮಾನ, ಒಟ್ಟು 23 ಬಹುಮಾನಗಳನ್ನು ತಮ್ಮದಾಗಿಸಿಕೊಂಡು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕ್ರೀಡಾ ಸಮಗ್ರ ಪ್ರಶಸ್ತಿ ಹಾಗೂ ಒಂದು ವೈಯಕ್ತಿಕ ಚಾಂಪಿಯನ್ ಪ್ರಶಸ್ತಿಯನ್ನು ಪಡೆದು ಶಾಲೆಗೂ ಹಾಗೂ ಸಂಸ್ಥೆಗೂ ಕೀರ್ತಿ ತಂದಿರುತ್ತಾರೆ. ಹಾಗೆಯೇ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿಯೂ ಭಾಗವಹಿಸಿದ್ದು ಕಬಡ್ಡಿ ಪ್ರಥಮ ಸ್ಥಾನ, 100 ಮೀಟರ್ ಮತ್ತು 600 ಮೀಟರ್ ಓಟದಲ್ಲಿ ಆಸ್ಟ್ರೇಲಿಯಾ ವಿದ್ಯಾರ್ಥಿಯಾದ ದಿಗರ್ ಜೈನ್ ತೃತೀಯ ಸ್ಥಾನ ಪಡೆದಿರುತ್ತಾರೆ. ಹುಡುಗಿಯರ ವಿಭಾಗದಲ್ಲಿ ತನುಶ್ರೀ 100 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ, ಹೈ ಜಂಪಿನಲ್ಲಿ ಹರ್ಷ ದ್ವಿತೀಯ ಸ್ಥಾನ, ಗುಂಡು ಎಸೆತದಲ್ಲಿ ಧನಲಕ್ಷ್ಮಿ ದ್ವಿತೀಯ ಬಹುಮಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದರು. ನಂತರ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಶಾಲೆಗೂ ಹಾಗೂ ಸಂಸ್ಥೆಗೂ ಕೀರ್ತಿ ತಂದಿರುತ್ತಾರೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಭಾಗವಹಿಸಿ 7 ಪ್ರಥಮ, 10 ದ್ವಿತೀಯ ಹಾಗೂ 4 ತೃತೀಯ ಸ್ಥಾನ ಗಳಿಸಿ ಒಟ್ಟು 21 ಬಹುಮಾನಗಳನ್ನು ತಮ್ಮದಾಗಿಸಿಕೊಂಡು ನಮ್ಮ ಶಾಲೆಗೆ ಪ್ರತಿಭಾ ಕಾರಂಜಿಯಲ್ಲಿಯೂ ಸಮಗ್ರ ಪ್ರಶಸ್ತಿ ದೊರಕಿರುವುದು ನಮಗೆಲ್ಲರಿಗೂ ತುಂಬಾ ಸಂತೋಷವಾಗಿದೆ. ಹಾಗೆಯೇ ಸ್ವಾತಂತ್ರ್ಯ ದಿನಾಚರಣೆಯಂದು ಶ್ರವಣಬೆಳಗೊಳ ಗ್ರಾಮ ಪಂಚಾಯಿತಿ ವತಿಯಿಂದ ಏರ್ಪಡಿಸಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಭಾರತೀಯ ಜೈನ ಮಿಲನ್ ವಲಯ 8 ಮೈಸೂರು ವಿಭಾಗದ ಜನಭಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೃತೀಯ ಸ್ಥಾನದೊಂದಿಗೆ ರು 2,000 ನಗದು ಬಹುಮಾನ ಪಡೆದಿರುತ್ತಾರೆ. ಮಕ್ಕಳ ದಿನಾಚರಣೆ ಅಂಗವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಬಾಲಭವನ ಸೊಸೈಟಿ ಕಲಾಶ್ರೀ ಶಿಬಿರದ ಕಡೆಯಿಂದ ಸಂಗೀತ ವಾದ್ಯಗಳಾದ ಸ್ಯಾಕ್ಸೋಫೋನ್, ಕೊಳಲು, ಪಿಟೀಲು, ಹಾರ್ಮೋನಿಯಂ, ಡೋಲು ಇತ್ಯಾದಿ ಸ್ಪರ್ಧೆಗಳಿದ್ದು ರಾಜ್ಯದ ನಾನಾ ಕಡೆಗಳಿಂದ
ಮಕ್ಕಳು ಭಾಗವಹಿಸಿದ್ದು, ಅದರಲ್ಲಿ ನಮ್ಮ ಶಾಲೆಯ 5ನೇ ತರಗತಿ ವಿದ್ಯಾರ್ಥಿ ಕುಮಾರ ಜ್ಞಾನೇಶ್ SS ಇವರು ಡೋಲು ಬಾರಿಸುವ ಕಲೆಯನ್ನು ಪ್ರದರ್ಶಿಸಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಹಾಗೂ ರಾಜ್ಯ ಮಟ್ಟದಲ್ಲಿ 4ನೇ ಸ್ಥಾನ ಪಡೆದು ಪೋಷಕರಿಗೆ, ಶಾಲೆಗೆ ಹಾಗೂ ಸಂಸ್ಥೆಗೆ ಹೆಸರು ತಂದಿರುತ್ತಾರೆ. ನಮ್ಮ ಶಾಲೆಯಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್ನ ತರಬೇತಿ ನೀಡುತ್ತಿದ್ದು, ಸುಮಾರು 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತರಬೇತಿಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಇದರಲ್ಲಿ 30 ವಿದ್ಯಾರ್ಥಿಗಳು ಪ್ರಥಮ ಹಾಗೂ ದ್ವಿತೀಯ ಸೋಪಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಶ್ರೀ ಬಾಹುಬಲಿ ಮಕ್ಕಳ ಆಸ್ಪತ್ರೆ ಮತ್ತು ಜನರಲ್ ಆಸ್ಪತ್ರೆ, ಧವಳತೀರ್ಥಂ, ಶ್ರವಣಬೆಳಗೊಳ ಇಲ್ಲಿನ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು ನಮ್ಮ ಶಾಲೆಗೆ ಬಂದು ಮಕ್ಕಳ ಕಣ್ಣಿನ ತಪಾಸಣೆ, ದಂತ ಚಿಕಿತ್ಸೆ ಹಾಗೂ ಆರೋಗ್ಯ ತಪಾಸಣೆಗಳನ್ನು ಉಚಿತವಾಗಿ ನಡೆಸಿಕೊಟ್ಟಿರುತ್ತಾರೆ. ಹಾಗೆಯೇ ಪ್ರತಿ ತಿಂಗಳು ಸ್ವರ್ಣ ಬಿಂದು ಪ್ರಾಶನ ಹಾಕುವ ವ್ಯವಸ್ಥೆಯನ್ನು ನಮ್ಮ ಶಾಲೆಯಲ್ಲಿ ಮಾಡಲಾಗಿದೆ. ಇವರಿಗೆ ಈ ಶಾಲೆ ಹಾಗೂ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆಯೇ ನರ್ಸಿಂಗ್ ಕಾಲೇಜಿನ ವತಿಯಿಂದ ನಮ್ಮ ಶಾಲಾ ಮಕ್ಕಳಿಗೆ ಉಚಿತವಾಗಿ ರಕ್ತದ ಗುಂಪು ಪತ್ತೆ ಹಚ್ಚುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇವರಿಗೆ ನಮ್ಮ ಶಾಲಾ ಹಾಗೂ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಶ್ರವಣಬೆಳಗೊಳದ ಸಮುದಾಯ ಆರೋಗ್ಯ ಕೇಂದ್ರದಿಂದ ಪ್ರತಿ ವರ್ಷ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಿರುತ್ತಾರೆ. ಇವರಿಗೆ ನಮ್ಮ ಶಾಲಾ ಹಾಗೂ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪ್ರಸಕ್ತ ಸಾಲಿನಲ್ಲಿ 2 ದಿನಗಳ ಶಾಲಾ ಶೈಕ್ಷಣಿಕ ಪ್ರವಾಸ ಹಮ್ಮಿಕೊಂಡು ಜೋಗ್ ಜಲಪಾತ, ಮುರುಡೇಶ್ವರ, ಉಡುಪಿ, ಬನವಾಸಿ ಇನ್ನು ಮುಂತಾದ ಸ್ಥಳಗಳನ್ನು ನೋಡಿ ಬಂದಿರುತ್ತಾರೆ. ಪ್ರಸಕ್ತ ಸಾಲಿನಲ್ಲಿ ವಿನೂತನ ಕಾರ್ಯಕ್ರಮಗಳಾದ ಹೊಸ ವರ್ಷದ ಕ್ಯಾಲೆಂಡರ್ ವಿತರಣೆ, ಶಾಲಾ ಪ್ರಾರಂಭೋತ್ಸವ, ರೆಡ್ ಡೇ, ರೈನ್ ಡೇ, ರಕ್ಷಾಬಂಧನ, ಯೋಗ ದಿನಾಚರಣೆ, ಪರಿಸರ ದಿನಾಚರಣೆ, ಮಕರ ಸಂಕ್ರಾಂತಿ, ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಛದ್ಮವೇಷ ಕಾರ್ಯಕ್ರಮ, ಸ್ಕೌಟ್ ಅಂಡ್ ಗೈಡ್ ವತಿಯಿಂದ ಬೆಂಕಿ ಇಲ್ಲದ ಅಡುಗೆ ಕಾರ್ಯಕ್ರಮ ಹಾಗೂ ಎಲ್ಲ ರಾಷ್ಟ್ರೀಯ ಹಬ್ಬಗಳಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಲು ಪ್ರೋತ್ಸಾಹ ನೀಡಿರುತ್ತೇವೆ. ಹಾಗೂ ಪ್ರತಿ ಶನಿವಾರದಂದು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಲು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತೇವೆ. ಪ್ರಸಕ್ತ ಸಾಲಿನಲ್ಲಿ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ವಿನೂತನ ಮಾದರಿಯ ಒಲಿಂಪಿಕ್ ರೀತಿಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ರಾಷ್ಟ್ರೀಯ ಕ್ರೀಡಾಪಟು 13 ಚಿನ್ನದ ಪದಕ, 11 ಬೆಳ್ಳಿ ಪದಕ ಹಾಗೂ 9 ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡು ಉತ್ತಮ ಸಾಧನೆ ತೋರಿರುವ ಶ್ರೀಮತಿ ಸಹನಾ ಜೀವನ್ ಅವರನ್ನು ಕರೆಸಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಕ್ರೀಡೆಯ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಮೂಡಿಸಲಾಯಿತು. ಪ್ರಸಕ್ತ ಸಾಲಿನಲ್ಲಿ ಹೊಸದಾಗಿ ಪೋಷಕರಿಗೆ ಹಾಗೂ ಹಳೆಯ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. 2023-24ನೇ ಸಾಲಿನಲ್ಲಿ 7ನೇ ತರಗತಿಯಲ್ಲಿ ತೇರ್ಗಡೆ ಹೊಂದಿದ್ದ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಪ್ರೀ ಗ್ರಾಜ್ಯುಯೇಷನ್ ಡೇ ಆಚರಣೆ ಮಾಡಿ ಗ್ರಾಜ್ಯುಯೇಷನ್ ಬಗ್ಗೆ ತಿಳುವಳಿಕೆ ನೀಡಿ ಪದವಿ ವಸ್ತ್ರದೊಂದಿಗೆ ಪದವಿ ಪ್ರದಾನ ಮಾಡಲಾಯಿತು. ಕಳೆದ ಸಾಲಿನಿಂದ ಪೂಜ್ಯ ಸ್ವಾಮೀಜಿಯವರು ಶ್ರೀ ಗೊಮ್ಮಟೇಶ್ವರ ಬ್ರಹ್ಮಚರ್ಯ ಆಶ್ರಮ ಹಾಗೂ ಕಾಳಲಾದೇವಿ ಆಶ್ರಮ ಪ್ರಾರಂಭಿಸಿದ್ದು, ಸುಮಾರು 103 ಮಕ್ಕಳಿಗೆ ಉಚಿತ ವಸತಿ ಹಾಗೂ ಉಚಿತ ಶಿಕ್ಷಣ ನೀಡುತ್ತಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಪೂಜ್ಯ ಸ್ವಾಮೀಜಿಯವರು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲವಾಗಲೆಂದು ಹೊಸದಾಗಿ 2 ಬಸ್ಗಳನ್ನು, 30 ಕಂಪ್ಯೂಟರ್ಗಳನ್ನು ಹಾಗೂ 1 ಜೆರಾಕ್ಸ್ ಮಿಷನ್ ನೀಡಿರುತ್ತಾರೆ. ಪೂಜ್ಯ ಸ್ವಾಮೀಜಿಯವರಿಗೆ ಶಾಲಾ ಹಾಗೂ ಸಂಸ್ಥೆಯ ಪರವಾಗಿ ನಮೋಸ್ತುಗಳನ್ನು ಸಲ್ಲಿಸುತ್ತೇವೆ. ಹಾಗೆಯೇ ಇದೇ ಶಾಲೆಯಲ್ಲಿ ಈ ಹಿಂದೆ ಓದಿರುವ ವಿದ್ಯಾರ್ಥಿನಿ ಕುಮಾರಿ ಮಮತಾಶ್ರೀ ಅವರು ತಾವು ಕೆಲಸ ಮಾಡುತ್ತಿರುವ ಗ್ಲೋಬಲ್ ಫೌಂಡರೀಸ್ ಕಂಪನಿಯ ಸ್ಟೆಮ್ ಮೀನ್ಸ್ ಸೈನ್ಸ್, ಟೆಕ್ನಾಲಜಿ ಅಂಡ್ ಮ್ಯಾಥ್ಸ್ ವತಿಯಿಂದ 1,50,000 ಮೌಲ್ಯದ ಲ್ಯಾಬ್ಗೆ ಸಂಬಂಧಿಸಿದ ವಸ್ತುಗಳನ್ನು ನಮ್ಮ ಶಾಲೆಗೆ ನೀಡಿರುತ್ತಾರೆ. ಕಂಪ್ಯೂಟರ್ ಲ್ಯಾಬ್ ಮತ್ತು ಸೈನ್ಸ್ ಲ್ಯಾಬ್ ತೆರೆದಿದ್ದು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತಿದೆ. ನಮ್ಮ ಶಾಲೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಣ ಸಂಯೋಜಕರು ಹಾಗೂ ಸಮೂಹ ಸಂಪನ್ಮೂಲ ಅಧಿಕಾರಿಗಳು, ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಸಲಹೆ, ಸೂಚನೆ ಹಾಗೂ ಮಾರ್ಗದರ್ಶನ ನೀಡಿರುತ್ತಾರೆ. ಅವರಿಗೆ ನಮ್ಮ ಶಾಲೆ ಹಾಗೂ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಶಾಲೆಯ ಪ್ರಗತಿಗೆ ಆಡಳಿತ ಮಂಡಳಿ ಹಾಗೂ ಪರೋಕ್ಷವಾಗಿ
ಸಹಕರಿಸುತ್ತಿರುವ ಎಲ್ಲ ವಿದ್ಯಾಭಿಮಾನಿಗಳಿಗೂ ಮುದ್ದು ಮಕ್ಕಳಿಗೂ ಕೃತಜ್ಞತೆ ಹೇಳುತ್ತಾ ಶಾಲಾ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ವಂದನೆಗಳೊಂದಿಗೆ ಮುಖ್ಯೋಪಾಧ್ಯಾಯರು, ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿ ವೃಂದ, ಶ್ರೀ ಅಂಬಿಕಾ ಹಿರಿಯ ಪ್ರಾಥಮಿಕ ಶಾಲೆ, ಶ್ರವಣಬೆಳಗೊಳ. ಥ್ಯಾಂಕ್ ಯು. ಶ್ರೀಮತಿ ಆಶಾರಾಣಿ ಶಿಕ್ಷಕಿಯವರಿಗೆ ಧನ್ಯವಾದಗಳು. ಮುಂದಿನದಾಗಿ ವೇದಿಕೆ ಮೇಲಿರ್ತಕ್ಕಂತಹ ಅತಿಥಿ ಗಣ್ಯರನ್ನ ಸನ್ಮಾನಿಸುವಂತಹ ಸಮಯ. ಈ ಒಂದು ಕಾರ್ಯಕ್ರಮವನ್ನು ಚಪ್ಪಾಳೆಯೊಂದಿಗೆ ಈ ಒಂದು ಗೌರವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನದಾಗಿ ಶಾಲಾ ಶಿಕ್ಷಕರಾದ ಶ್ರೀಧರ್ ಸರ್ ಅವರು ಬಂದು ಅವರಿಗೆ ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಜಗದೀಶ್ ಸರ್ ಅವರು ಅವರಿಗೆ ಫಲವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ನಮ್ಮ ಜಗದೀಶ್ ಸರ್ ಅವರು ನಡೆಸಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಚೇತನ್ ಅವರು ಅತಿಥಿಗಳಿಗೆ ಫಲವನ್ನು ನೀಡುವುದರ ಮೂಲಕ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶಾಲೆಯನ್ನು ಒದಗಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಶ್ರೀಯುತ ಜಗದೀಶ್ ಅವರು ಮಾಲಾರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಸರೋಜಾ ಮೇಡಮ್ ಅವರು ಫಲವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. Slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Gonna learn the consequence of being incompetent. Mental health is confidence, dreams and some honestness. I'm not here to save the day, that's for you to take away. I could play a million mind games, but it's ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ತುಂಬಾ ವರ್ಷಗಳ ನಂತರ ಮತ್ತೆ ನಮ್ಮ ಶಾಲೆಗೆ ಉಮಾದೇವಿ ಶಿಕ್ಷಕಿಯರು ಬಂದಿದ್ದಾರೆ. ತುಂಬಾ ಸಂತೋಷ ಆಗ್ತದೆ ನಮ್ಮೆಲ್ಲರಿಗೂ. ಫಲವನ್ನು ನೀಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಧನ್ಯವಾದಗಳು ಮೇಡಮ್. ಗೌರವವನ್ನು ಸ್ವೀಕರಿಸಿದಂತಹ ಎಲ್ಲ ಅತಿಥಿ ಮಹೋದಯರಿಗೆ ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ಹೇಳ್ತಾ
ಮುಂದಾಗಿ ಮುಖ್ಯ ಅತಿಥಿಗಳ ನುಡಿಯನ್ನು ಆಡಬೇಕು ಅಂತ ಶ್ರೀಯುತ KN ಅನಿಲ್ ಸರ್ ಅವರು ಕೇಳ್ಕೊಳ್ತಾ ಇದ್ದಾರೆ. ಕಾರ್ಯಕ್ರಮ ಕುರಿತು ನಮ್ಮ ಇತರರನ್ನ ಹೇಳುವಂತ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಇಡೀ ಸಂಜೆಯ ಈ ಸುಂದರ ಕಾರ್ಯಕ್ರಮದ ನಾವೆಲ್ಲರೂ ಸಹ ಪುಣ್ಯವಂತರು ಅಂತ ತಿಳಿಸ್ತಾ, ಈ ವಿಶ್ವಕ್ಕೆ ತ್ಯಾಗದ ಸಂಕೇತ, ಬಲಿದಾನದ ಸಂಕೇತ, ಅಹಿಂಸಾ ತತ್ವವನ್ನು ಬೋಧಿಸಿದಂತಹ ಭಗವಾನ್ ಬಾಹುಬಲಿಯ ತಪೋವನದಲ್ಲಿ ನಾವೆಲ್ಲ ನಿಂತಿದ್ದೀವಿ, ಕೂತಿದ್ದೀವಿ. ಇವನು ಶಾಲೆಯ ಅಂಬಿಕಾ ಪೂರ್ವ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವದ ಸಮಾರಂಭದ ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆಗಳು ಅಥವಾ ಅಧ್ಯಕ್ಷರಾದಂತಹ ಅಫ್ತಾಬ್ ಸರ್ ಅವರೇ, ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಂತ ಶ್ರೀಯುತ ಆನಂದ್ ಸರ್ ಅವರೇ, ಇಸಿಒ ಸನ್ಮಿತ್ರರಂತಹ CT ಯಾದವರಾಜ್ ಸರ್ ಅವರೇ, ಉತ್ಸಾಹಿಗಳು ಮತ್ತೆ ಸಂಸ್ಥೆಯನ್ನ ಉತ್ತಮವಾಗಿ ನಡೆಸುತ್ತಿರುವಂತಹ ಕಾರ್ಯದರ್ಶಿಗಳಂತಹ ಶ್ರೀಯುತ ಬಾಬನ್ ದತ್ತವಾಡ ಸರ್ ಅವರೇ, ಇನ್ನೋರ್ವ ಸ್ನೇಹಿತರಾದಂತಹ ಮತ್ತೆ ಶಿಕ್ಷಣ ಸಂಯೋಜಕರಾದಂತಹ ಶ್ರೀನಿವಾಸ್ ಸರ್ ಅವರೇ, ಶಾಲೆಯ ಮುಖ್ಯ ಶಿಕ್ಷಕರೇ, ಉಪಾಧ್ಯಕ್ಷರೇ, ವೇದಿಕೆ ಮುಂದಿರುವಂತಹ ಎಲ್ಲ ಆತ್ಮೀಯರೇ, ಪೋಷಕ ಬಂಧುಗಳೇ, ಶಿಕ್ಷಕ ಮಿತ್ರರೇ, ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಸ್ವಾಮೀಜಿಯವ್ರನ್ನ ಸ್ಮರಿಸುತ್ತಾ ಜಗದ್ಗುರು ಸತ್ಯಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯ ಭಟ್ಟಾರಕ ಭಟ್ಟಾಚಾರ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂತಹ ಅಪೂರ್ವವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಶಿರವಾಗಿ ನಮಿಸುತ್ತಾ, ಈ ಒಂದು ತಪೋವನದಲ್ಲಿ ನಿಮ್ಮ ಮಕ್ಕಳನ್ನ ನಮ್ಮ ಅಂಬಿಕಾ ಶಾಲೆಗೆ ಸೇರಿಸಿದ್ದೀರಾ ಅಂದ್ರೆ ನೀವೆಲ್ಲರೂ ಸಹ ಪುಣ್ಯವಂತರು. ಸರ್ವ ಧರ್ಮಗಳಿಗೆ ಎಲ್ಲರನ್ನೂ ಸಹ ಪ್ರೀತಿಯಿಂದ ಕೈಬೀಸಿ ಕರೆಯುವಂತಹ ಪುಣ್ಯಕ್ಷೇತ್ರ. ಇಂತಹ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಶಾಲೆ ಎಲ್ಲ ಮಕ್ಕಳನ್ನು ಸಹ ಒಂದೇ ಸಮಾನ ವೇದಿಕೆಯಲ್ಲಿ ಕಂತ ಸುಮಾರು 32 ವರ್ಷದಿಂದಲೂ ಸಹ ಶಾಲೆ ನಡ್ಕೊಂತ ಬಂದಿದೆ. ಅದರ ಒಂದು ಬೆಳವಣಿಗೆಗೆ ನೀವೆಲ್ಲ ಪೋಷಕ ಬಂಧುಗಳೇ ಸಾಕ್ಷಿ ಅಂತ ಹೇಳ್ತಾ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೇಗೆ ನಡಿಬೇಕು ಅಂದ್ರೆ, ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ತನ್ನದೇ ಆದಂತಹ ಶಕ್ತಿ ಇದೆ. ಯಾವ ವಿದ್ಯಾರ್ಥಿನೂ ಸಹ ದಡ್ಡರಲ್ಲ, ಯಾವ ಮಗುವು ಕೂಡ ಏನು ಬರಲ್ಲ ಅಂತ ಹೇಳಂಗಿಲ್ಲ. ಆ ಮಗುವಿನಲ್ಲಿ ಏನಾದ್ರೂ ಒಂದು ಶಕ್ತಿ ಅಥವಾ ಏನಾದ್ರೂ ಒಂದು ವ್ಯಕ್ತಿತ್ವ ಇರುತ್ತೆ ಅಂತ ಹೇಳಿ ನಮ್ಮ ಶಿಕ್ಷಕರು ಅದನ್ನ ಹೊರಗೆ ಹಚ್ಚಬೇಕು ಅಂತೇಳಿ ನಿಮ್ಮ ಮುಂದೆ ಪ್ರದರ್ಶನ ಮಾಡುವಂತ ಒಂದು ಸಮಯ. ಅದಕ್ಕೋಸ್ಕರ ಇಡೀ ವರ್ಷದಲ್ಲಿ ನಾವು ಬೋಧನೆಯನ್ನ ಮಾಡ್ತಿರ್ತೀವಿ, ಪಾಠವನ್ನ ಮಾಡ್ತಿರ್ತೀವಿ. ನಿಮ್ಗೆ ಏನ್ ಮಾಡ್ತಿದೀವಿ, ಏನ್ ಆಗ್ತಿದೆ ಅಂತ ಗೊತ್ತಾಗಲ್ಲ. ಏನೋ ನಾವು ಟೆಸ್ಟ್ ಪೇಪರ್ ಅನ್ನ ಕೊಟ್ಟಾಗ ಅಂಕಗಳನ್ನ ತಿಳಿಸಿದಾಗ ನಿಮಗೆ ಗೊತ್ತಾಗುತ್ತೆ, ಇಷ್ಟು ಅಂಕ ತೆಗೆದಿದೆ ನಮ್ಮ ಮಗು, ಈಗ ಓದ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಹೊರತು ಮಗುವಿನಲ್ಲಿ ಹುದುಗಿರುವಂತಹ ಸುಪ್ತ ಪ್ರತಿಭೆ ಹೇಗಿದೆ, ಹೇಗೆಲ್ಲ ನಮ್ಮ ಮಗು ನಮ್ಮ ಕಣ್ಮುಂದೆ ಮಾಡುತ್ತೆ ಅಂತ ಹೇಳಿ ನಿಮ್ಗೆ ತೋರಿಸ್ಬೇಕು ಅಂತೇಳಿ ನಮ್ಮ ಶಿಕ್ಷಕರು ತುಂಬಾ ಶ್ರಮವನ್ನ ಹಾಕಿ ಇಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ. ನೀವೆಲ್ಲರೂ ತುಂಬಾ ಕಾತರಾಗಿದ್ದೀರಾ. ನಾನು ಹೆಚ್ಚು ಮಾತಾಡಿದ್ರೆ ಯಾಕಪ್ಪ ಬಂದಾಯವಯ್ಯ ಇಷ್ಟೊಂದು ಮಾತಾಡ್ತಾವೆ, ನಮ್ಮ ಮಕ್ಕಳ ಕಾರ್ಯಕ್ರಮ ಲೇಟ್ ಆಗುತ್ತೆ, ಚಳಿ ಬೇರೆ ಜಾಸ್ತಿ ಬೇಗ ಸ್ಟಾರ್ಟ್ ಆಗುತ್ತೆ, ಬೇಗ ಮುಗಿಸಿದ್ರೆ ಸಾಕು. ಇನ್ನು ತುಂಬಾ ಜನ ಮಾತಾಡೋದಿದ್ರೆ ನಾನು ಒಂದು 2-3 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ. ಆದ್ಮೇಲೆ ಮಕ್ಕಳ ಪ್ರಗತಿ ಮತ್ತೆ ಅವರ ಒಂದು ವ್ಯಕ್ತಿತ್ವ ನಿರ್ಮಾಣದಲ್ಲಿ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೆಚ್ಚು ಎಲ್ಲ ತಾಯಂದ್ರೆ ಇದ್ದೀರಾ. ನಿಮ್ಗೆಲ್ಲ ಗೊತ್ತಿದೆ. ನಿಮ್ಗೊಂದು 2 ಕಿವಿ ಮಾತುಗಳನ್ನ ನಾನು ಹೇಳ್ಬೇಕಾಗಿದೆ. ನಾವೆಲ್ಲ ಓದುವ ಹಂತದಲ್ಲಿದ್ದಾಗ, ನೀವೆಲ್ಲ ಓದುವಾಗ ಈ ಪ್ರಾಥಮಿಕ ಮತ್ತೆ ಪ್ರೌಢಶಾಲಾ ಹಂತದ ವಿದ್ಯಾರ್ಥಿಗಳು ಅಷ್ಟೊಂದು ಚುರುಕಿರ್ಲಿಲ್ಲ. ಅಂದ್ರೆ ಚುರುಕಂದ್ರೆ ಇವತ್ತಿನ ಮೊಬೈಲ್ ಮತ್ತೆ ಇವತ್ತಿನ ದೃಶ್ಯ ಮಾಧ್ಯಮಗಳನ್ನ ನೋಡಿ ಫಾಸ್ಟ್ ಆಗಿಲ್ಲ. ನಾವೆಲ್ಲ ಕಾಲೇಜ್ಗೆ ಹೋದಾಗ ಸ್ವಲ್ಪ ನೋಡ್ಕೊಬೇಕು, ಹೆಣ್ಮಕ್ಳನ್ನ ಸ್ವಲ್ಪ ನೋಡ್ಬೇಕು, ನಿಗಾ ವಹಿಸ್ಬೇಕು ಅಂತ ಕೇರ್ ಮಾಡ್ತಿದ್ದಂತಹ ಅವಧಿ ಯಾವುದು ಅಂದ್ರೆ ಕಾಲೇಜ್ ಅವಧಿ. ಹೈಸ್ಕೂಲ್ ಮತ್ತೆ ಪ್ರೈಮರಿ ಹಂತದಲ್ಲಿ ಏನ್ ಕೇರ್ ಮಾಡ್ತಿರ್ಲಿಲ್ಲ. ಎಲ್ಲೋದ್ರೂ ಮನೆ ಬರ್ತಾನೆ ನಂಬಿಕೆ ಇತ್ತು, ಏನು ಮಾಡಲ್ಲ ಅಂತ ಒಂದು ನಂಬಿಕೆ ಇತ್ತು. ಇವತ್ತಿನ ಕಾಲಘಟ್ಟದಲ್ಲಿ ಪ್ರಾಥಮಿಕ ಶಾಲೆಯ ಮಕ್ಕಳಿಂದಲೇ ಸಮಸ್ಯೆಗಳು ಅಥವಾ ಮಕ್ಕಳಿಗೆ ತೊಡಕುಗಳು, ತೊಂದರೆಗಳು ಸ್ಟಾರ್ಟ್ ಆಗಿದೆ. ಅದನ್ನ ಯಾರು ನೋಡ್ಬೇಕು, ಗಮನಿಸ್ಬೇಕಂದ್ರೆ ಮೊದಲು ತಾಯಿ ನೋಡ್ಬೇಕು. ಅದಕ್ಕೆ ಮೊದಲ ಗುರುವೇ ತಾಯಿ. ನಾವು ಶಾಲಾವಧಿಯಲ್ಲಿ 9 ಗಂಟೆಯಿಂದ 4 ಗಂಟೆವರೆಗೂ ಪಾಠ ಪ್ರವಚನಗಳಲ್ಲಿ ಇತರ ಚಟುವಟಿಕೆಯಲ್ಲಿ ತೊಡಗಿರ್ತೀವಿ. ನಮ್ಮ ಶಿಕ್ಷಕರು ತುಂಬಾ ಪ್ರೀತಿಯಿಂದ ತಮ್ಮ ಮಕ್ಕಳಂತೆ ನೋಡ್ಕೊಂತಾರೆ. ಆದ್ರೆ ಮಕ್ಕಳ ಸಮಸ್ಯೆಗಳು ಅಥವಾ ಮಕ್ಕಳಿಗೆ ತೊಡಕುಗಳು ಉಂಟಾಗ್ತಿರೋದು ಮನೆಯ ವಾತಾವರಣದಲ್ಲಿ. ಇವತ್ತು ಈ ಒಂದು ಮನುಷ್ಯ ಜೀವಿ 2 ಹಂತದಲ್ಲಿ ತನ್ನ ವ್ಯಕ್ತಿತ್ವವನ್ನ, ತನ್ನ ಘನತೆಯನ್ನು ಇಸ್ಕೊಂತಾರೆ. ಒಂದು ಅನುವಂಶೀಯತೆ, ಇನ್ನೊಂದು ಪರಿಸರ. ಅನುವಂಶೀಯತೆ ಅಂದ್ರೆ ನಿಮ್ಮ ತಂದೆ ತಾಯಿಯಿಂದ ಬಂದಂತ ಜೀನ್ಸ್ ಅದು ಯಾವ ರೀತಿ ಇರುತ್ತೆ ಅದು ಬಂದ್ಬಿಡುತ್ತೆ. ಆದ್ರೆ ಒಬ್ಬ ಮಗು
ಈ ಸಮಾಜಕ್ಕೆ ಒಬ್ಬ ಉಪಯುಕ್ತವಾದಂತಹ ವ್ಯಕ್ತಿ ಆಗ್ಬೇಕಂದ್ರೆ ಪರಿಸರ ಮುಖ್ಯ. ಪರಿಸರ ಅಂದ್ರೆ ಈ ವಾತಾವರಣ ಅಂತ ಅಲ್ಲ, ಮನೆಯ ಪರಿಸರ, ಶಾಲೆಯ ಪರಿಸರ, ನಮ್ಮ ಸುತ್ತಮುತ್ತಲಿನ ಸಮಾಜದ ಪರಿಸರ. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ಹಿಂದೆ ಎಲ್ಲ ದೊಡ್ಡ ದೊಡ್ಡ ಕುಟುಂಬಗಳಿದ್ದು ಮಕ್ಕಳು ತಪ್ಪು ಮಾಡಿದ್ರೆ ತಾತ ನೋಡ್ತಿದ್ದ, ಅಜ್ಜಿ ನೋಡ್ತಿದ್ರು, ಚಿಕ್ಕಮ್ಮ ನೋಡ್ತಿದ್ರು, ಚಿಕ್ಕಪ್ಪ ನೋಡ್ತಿದ್ರು, ಯಾರೋ ಒಬ್ರು ನೋಡಿ ಆ ಮಗುನ ಕೇರ್ ಮಾಡ್ತಿದ್ರು. ಇವತ್ತು ಕೇವಲ ತಂದೆ ತಾಯಿ 2 ಮಕ್ಕಳು ಅಥವಾ ಒಂದೇ ಮಗು, 3 ಜನ ಅಥವಾ 4 ಜನ, ಸಣ್ಣ ಸಣ್ಣ ವಿಭಕ್ತ ಕುಟುಂಬಗಳಾಗಲ್ಲ. ಈ ವಿಭಕ್ತ ಕುಟುಂಬ ಆದಾಗ ತಂದೆ ಸಂಜೆ ಬಂದು ಬೆಳಗಿಂದ ಕೆಲಸ ಮಾಡಿರ್ತಾರೆ, ಮೊಬೈಲ್ ನೋಡ್ಕೊಂಡು ಬೇರೆ ಏನೋ ಕೆಲಸದಲ್ಲಿ ತೊಡಗಿರ್ತಾರೆ. ತಾಯಿಯಾದವರು ಟಿವಿ ಆನ್ ಮಾಡ್ಬಿಟ್ಟು ಧಾರಾವಾಹಿಗೆ ಅಂಟ್ಕೊಂಡು ಕೂತಿರ್ತಾರೆ. ಮಕ್ಳು ನೀನ್ ಎಲ್ಲಿ ನೋಡ್ತೀರಾ, ನೀವು ಎಲ್ಲಿ ಕೇರ್ ಮಾಡ್ತೀರಾ? ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ನೀವು ಇವತ್ತು ಎಲ್ಲರೂ ನಾವು ಕೂಡ ಸೇರಿ ಮಕ್ಕಳನ್ನ ಸೂಕ್ಷ್ಮವಾಗಿ ನೋಡ್ಬೇಕಾಗಿದೆ, ಮಕ್ಕಳ ಜೊತೆ ಸಮಯವನ್ನ ಕಳೆಯಬೇಕಾಗಿದೆ. ಆಗ್ತಾ ಇಲ್ಲ. ನಾವ್ ಯಾವುದೋ ಒಂದು ಧಾರಾವಾಹಿಗೋ, ಬಿಗ್ ಬಾಸ್ಗೋ, ಯಾವುದೋ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಗೋ ಅಂಟ್ಕೊಂಡು ನಾವು ಕೂತಿರ್ತೀವಿ. ಮಕ್ಕಳನ್ನ ಕೊಠಡಿಯಲ್ಲೋ ರೂಮಲ್ಲೋ ಕೂರಿಸಿರ್ತೀವಿ. ಮಕ್ಕಳ ಗಮನ ಎಲ್ಲ ನಮ್ಮ ಟಿವಿ ಮೇಲೆ ಇರುತ್ತೆ. ತಂದೆಯಾದವರು ಹೆಚ್ಚು ಕೇರ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ಅವರು ಹೊರಗೆ ಕೆಲಸದಲ್ಲಿ ಇರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ. ಮೊದಲ ಗುರು ತಾಯಿಯಾಗಿರೋದ್ರಿಂದ ಮಕ್ಕಳ ಪ್ರತಿ ಸನ್ನಿವೇಶವನ್ನ, ಆ ಮಗುವಿನಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳನ್ನ ನೀವು ಗಮನಿಸಬೇಕು. ನನ್ನ ಮಗು ಯಾರ ಸ್ನೇಹವನ್ನ ಮಾಡಿದೆ, ಎಷ್ಟು ಗಂಟೆಗೆ ಮನೆಗೆ ಶಾಲೆಯಿಂದ ಬರ್ತಿದೆ, ಶಾಲೆಯಿಂದ ಬಂದಾಗ ತುಂಬಾ ಲವಲವಿಕೆಯಿಂದ ಇದ್ದಾನ, ಇಲ್ಲ ಯಾಕಾದ್ರೂ ಮಂಕಾಗಿದ್ದಾನ, ಈ ತರದ ಸೂಕ್ಷ್ಮ ವಾತಾವರಣದಲ್ಲಿ ಬೆಳೆಯುತ್ತಿರುವಂತ ಮಕ್ಕಳ ಬಗ್ಗೆ ನೀವು ಗಮನ ಹರಿಸ್ಬೇಕು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀವೆಷ್ಟು ಶ್ರಮ ಆಗ್ತೀರಾ, ಕಷ್ಟಪಡ್ತೀರಾ, ದುಡಿತಿದ್ದೀರಾ, ಯಾವ್ದಕ್ಕೋಸ್ಕರ? ತಮ್ಮ ಮಕ್ಕಳಿಗೋಸ್ಕರ. ಬೇರೆದ್ಗೇನಾದ್ರೂ ಮಾಡಿಟ್ಟಿರ್ತೀರಾ? ಬೇರೆದ್ಗೇನಾದ್ರೂ ಮಾಡಿ ಕೂಡಿರ್ತಿದೀವಾ? ಇಲ್ಲ. ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವಿಷ್ಟೆಲ್ಲಾ ಕೆಲಸವನ್ನ ಮಾಡ್ತಿದೀವಿ, ಶ್ರಮವನ್ನ ಆಗ್ತಿದೀವಿ ಅಂದ್ರೆ, ಆ ಮಗು ಮುಂದಿನ ದಿನದಲ್ಲಿ ಉತ್ತಮ ಸತ್ಪ್ರಜೆ ಆಗ್ಬೇಕು ಅಂದ್ರೆ ನೀವು ಆ ಸಮಯವನ್ನ ಮಕ್ಕಳಿಗೆ ಕೊಡ್ಬೇಕು. ದಯಮಾಡಿ ಹೇಳ್ತೀನಿ ನಮ್ಮ ಪೋಷಕರಿಗೆ, ಇವತ್ತಿನ ಪೋಷಕರನ್ನು ಸುಮಾರು 70-80% ನಾವು ಮೊಬೈಲ್ಗಳಲ್ಲಿ ರೀಲ್ಸ್ ಗಳನ್ನ ನೋಡ್ತಾ, ಇನ್ಸ್ಟಾಗ್ರಾಮ್ ನೋಡ್ತಾ, ಟಿವಿಗಳ ಮಾಧ್ಯಮದಲ್ಲಿ ಧಾರಾವಾಹಿಗಳನ್ನ ನೋಡ್ತಾ ಸಮಯ ಕಳಿತಿದೀವಿ. ಸಂಜೆ ಒಂದು 7 ಗಂಟೆಯಿಂದ ಒಂದು 8:30-9 ಗಂಟೆ ಮಗು ಮಲಗೋವರೆಗೂ ಆ ಮಗುಗೆ ಸಮಯವನ್ನ ಕೊಟ್ಟು ಏನ್ ಬರೆದಿದ್ಯಾ, ಏನ್ ಓದ್ತಾ ಇದೆಯಾ, ಹೇಗಿದ್ಯಾ ಅಂತೇಳಿ ನೀವು ಕೇರ್ ಮಾಡಿದ್ರೆ ಆ ಮಗು ನಿಮ್ಮ 100 ವರ್ಷದ ಮುಂದಿನ ಬೆಳೆಯಾಗಿ ಬೆಳೆಯುತ್ತೆ. 1 ವರ್ಷದ ಬೆಳೆಗೆ 1 ವರ್ಷ ಬೆಳೆ ಬೆಳಿಬೇಕಂದ್ರೆ ನಾವು ಗೊಬ್ಬರ ಹಾಕಿ, ನೀರು ಹಾಕಿ, ರೋಗ ಬಂದ್ರೆ ಔಷಧಿ ಹೊಡೆದು ಎಲ್ಲ ಮಾಡ್ತೀವಿ. ನಿಮ್ಮ ಮುಂದಿನ ಬೆಳೆ 100 ವರ್ಷ. ನಿಜ ತಾನೆ? 100 ವರ್ಷದ ಬೆಳೆ ನಿಮ್ಮ ಮಗು ನಿಮ್ಮ ಮನೇಲಿದೆ ಅಂದ್ರೆ ನೀವು ಹೆಚ್ಚು ಕೇರ್ ಮಾಡಬೇಕು. 1 ವರ್ಷದ ಬೆಳೆಗೆ ಏನ್ ಶ್ರಮ ಹಾಕಿದ್ರೆ ಅಷ್ಟು 100 ಪಟ್ಟಷ್ಟು ಶ್ರಮ ಹಾಕ್ಬೇಕಾಗುತ್ತೆ. ಈ ರೀತಿಯಾದಂತಹ ಒಂದು ಕ್ರಮವನ್ನು ನೀವು ಅನುಸರಿಸಿ. ಯಾರಾದ್ರೂ ಹೇಳಿ, ಸರ್ ನಾನು ಧಾರಾವಾಹಿಯನ್ನ ನೋಡ್ದಲ್ಲಿ ಇರಕ್ಕೆ ಆಗಲ್ಲ, ಮೊಬೈಲ್ ಇಲ್ದೇ ನನ್ ಜೀವಿಸಕ್ಕೆ ಆಗಲ್ಲ, ನಾನು ಇರ್ತೀನಿ ಅಂತ ಎಷ್ಟು ಜನ ಹೇಳ್ತೀವಿ? ಆಗಲ್ಲ. ಆ ರೀತಿಯಾಗಿ ನೀವೇ ಅದಕ್ಕೆ ಮಾರು ಹೋಗಿದ್ದೀರಾ. ಇನ್ಮೇಲಾದ್ರೂ ಸ್ವಲ್ಪ ಹೊತ್ತು, ಹೆಚ್ಚು ಹೊತ್ತಲ್ಲ, ಒಂದು 1 ಅವರ್ ಅಲ್ಲ 2 ಅವರ್ಸ್ ಮಕ್ಕಳ ಜೊತೆ ನೀವು ಸಮಯವನ್ನು ಕಳೀರಿ. ಎಲ್ಲವನ್ನೂ ಸಹ ಶಿಕ್ಷಕರು ಹೇಳ್ಕೊಡಕ್ಕಾಗಲ್ಲ. ಅವರು ಬೋಧನೆ, ಪಠ್ಯೇತರ ಚಟುವಟಿಕೆಗಳನ್ನ ಹೇಳ್ಕೊಟ್ಟು ಸಹ ಮನೆಯಲ್ಲಿ ಸಂಸ್ಕಾರವನ್ನ ಮತ್ತೆ ನೈತಿಕ ಮೌಲ್ಯಗಳನ್ನ ಕಲಿಸ್ಬೇಕಾದ್ರು ತಾಯಿ ಮತ್ತೆ ಕುಟುಂಬ ಅಂತ ಕೆಲಸವನ್ನ ನೀವು ಮಾಡಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನೀವೇ ಬೆಳಕಾಗ್ಬೇಕು. ಒಂದು 20 ವರ್ಷ, 21 ವರ್ಷ ಮಗು, 22 ವರ್ಷ ಆದ್ರೆ ಆ ಮಗು ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಡುತ್ತೆ. ಏನ್ ಮಾಡ್ಬೇಕು, ನಾನು ಏನ್ ಆಗ್ಬೇಕು, ಈ ಸಮಾಜಕ್ಕೆ ಯಾವ ರೀತಿ ದೀಪದಂತೆ ಉರಿಬೇಕು ಅಂತೇಳಿ ಮಗು ಗೊತ್ತಾಗುತ್ತೆ, ಅಂತ ಕೆಲಸ ಆಗುತ್ತೆ ಅಂತ ಹೇಳ್ತಾ, ಸಣ್ಣ ಮಕ್ಕಳು ಈ ಹಿರಿಯ ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ ನಾನು ಈ ಮಾತನ್ನ ಹೇಳ್ತಿದ್ದೀನಿ. ನಿಮ್ಮ ಒಂದು ಸ್ಯಾಕ್ರಿಫೈಸ್, ನಿಮ್ಮ ಒಂದು ತ್ಯಾಗ ಇವತ್ತು ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಹೆಚ್ಚು ಇನ್ನು ಮಾತನಾಡಲಿದ್ದಾರೆ. ಸಮಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನೀವೆಲ್ಲ ಮಕ್ಕಳು ವಿವಿಧ ವೇಷಭೂಷಣಗಳನ್ನು ತೊಟ್ಟು ರಂಗರಂಗದಿಂದ ಕಾಯ್ತಿದ್ದಾರೆ. ಈ ಶಾಲೆಯ ಕಾರ್ಯಕ್ರಮಕ್ಕೆ ಬರೋದೇ ನಮ್ಮ ಪುಣ್ಯ. ಎಲ್ಲಾ ಕಾರ್ಯಕ್ರಮಗಳನ್ನು ಸಹ ನಾವು ಭಾಗವಹಿಸಿದ್ದೀನಿ. ಇಂಥ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸಂಸ್ಥೆಯವರಿಗೆ ಮತ್ತೆ ಈ ಎಲ್ಲರಿಗೂ ಹೊಂದಿಸಿ ನಾನು ಮಾತನಾಡ್ತೀನಿ. ನಮಸ್ಕಾರ. ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮದ ಕುರಿತು ಹಾಗೂ ವಿದ್ಯಾರ್ಥಿ ಮತ್ತು ಪೋಷಕರಿಗೆ ಕೆಲವು ಸೂಕ್ತ ಮಾಹಿತಿಗಳನ್ನು ನೀಡಿದಂತಹ ಶ್ರೀಯುತ ಕೆ ಅನಿಲ್ ಸರ್ ಅವರು, ಕ್ಷೇತ್ರದ ಸಮನ್ವಯಾಧಿಕಾರಿ ಚಂದ್ರಪಟ್ಟ ಅವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದ ಹೇಳ್ತೇನೆ. ಹಾಗೆ ಮುಂದಿನ ಕಾರ್ಯಕ್ರಮ 2024-25ನೇ ಸಾಲಿನಲ್ಲಿ ತರಗತಿವಾರು ಉತ್ತಮವಾಗಿ ಅಂಕಗಳನ್ನು ಪಡೆದುಕೊಂಡು ಪ್ರಥಮ ದ್ವಿತೀಯ ಬಹುಮಾನವನ್ನ ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಈ ಒಂದು ಪಟ್ಟಿಯನ್ನು ವಾಚನ ಮಾಡಲಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿಯಾದಂತಹ ಶ್ರೀಮತಿ ದಿವ್ಯಾ ಮೇಡಮ್ ಅವರು.
ಸ್ವಸ್ತಿ ಶ್ರೀ ಅಭಿನವಾಚಾರ್ಯ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ನಮೋಸ್ತುಗಳನ್ನು ಅರ್ಪಿಸುತ್ತಾ, ಜಗತ್ತನ್ನು ಬದಲಾಯಿಸಲು ನೀವು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಆಯುಧವೆಂದರೆ ಶಿಕ್ಷಣ ಎಂಬ ನಾಣ್ಣುಡಿಯೊಂದಿಗೆ ಇಂದು ನಾವು 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಕಲಿಕೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ತರಗತಿವಾರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೆಯದಾಗಿ 5ನೇ ತರಗತಿಯಿಂದ ಈ ಒಂದು ಬಹುಮಾನವನ್ನ ಶ್ರೀಯುತ ಅಫ್ತಾಬ್ ಪಾಷಾ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಶ್ರವಣಬೆಳಗೊಳ ಇವರು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. 5ನೇ ತರಗತಿಯಿಂದ ಕೃತಿ ಆರ್ ಪ್ರಥಮ ಸ್ಥಾನ, ಕಲಿಕೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಕೃತಿ ಆರ್ ಸರ್, ನೀವು ಮುಂದೆ ಬಂದ್ಬಿಡಿ ಸರ್. ಇಲ್ಲಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ತ್ರಿವೇಣಿ ದ್ವಿತೀಯ ಸ್ಥಾನ, ನೆಕ್ಸ್ಟ್ 6ನೇ ತರಗತಿ ಕನ್ನಡ ಮಾಧ್ಯಮ ಸಮೀಕ್ಷಾ ಬಳೋಜಿ ಕ್ಲಾಸ್ ಟೀಚರ್ ಬಂದು ಈ ಬಹುಮಾನವನ್ನು ಪಡ್ಕೋಬೇಕು. ಮೋನಿಕಾ ಸಿಎಂ ದ್ವಿತೀಯ ಸ್ಥಾನ, ಮೋನಿಕಾ ಸಿಎಂ. ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆ ಹಾಕಬೇಕು, ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಆರನೇ ತರಗತಿ ಆಂಗ್ಲ ಮಾಧ್ಯಮ ಪ್ರಥಮ ಸ್ಥಾನ ಮೋಕ್ಷಿತಾ ಎಸ್ಆರ್, ದ್ವಿತೀಯ ಸ್ಥಾನ ಶ್ರುತಿ. ಬಹುಮಾನ ನೀಡಿದಂತಹ ಅಫ್ತಾಬ್ ಪಾಷಾ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನ ನಿರ್ಮಿತ ಅವರು ಪಡ್ಕೊಂಡಿರ್ತಾರೆ. ಏಳನೇ ತರಗತಿ ಆಂಗ್ಲ ಮಾಧ್ಯಮ ನೈತಿಕ್ ರವರು ಕಲಿಕೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಚಪ್ಪಾಳೆ ಹಾಕ್ಬೇಕಲ್ಲಿ. ಮಾನಸ ಎಸ್ವೈ ದ್ವಿತೀಯ ಸ್ಥಾನ, ಇಷ್ಟೊಂದು ಬಹುಮಾನವನ್ನು ನೀಡಿದಂತಹ ಶ್ರೀಯುತ ಭಾಷಣ ಮಾಡಿದಂತಹ ದಿವ್ಯ ಮೇಡಮ್ ಅವರಿಗೆ ಧನ್ಯವಾದಗಳು. ಮುಂದಿನದಾಗಿ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಇದನ್ನು ನುಡಿಬೇಕು ಅಂತ ಸ್ವಾಮಿಗೆ ಪಾದಾರವಿಂದಗಳಿಗೆ ವಂದಿಸುತ್ತಾ, ಇಲ್ಲಿ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಹಾಗೂ ಬಂದಿರತಕ್ಕಂಥ ಪೋಷಕ ಬಂಧುಗಳು ಮಕ್ಕಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, 2024-25ನೇ ಸಾಲಿನ ಅಂಬಿಕಾ ಪೂರ್ವ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ಶೈಕ್ಷಣಿಕ ಚಟುವಟಿಕೆಗಳನ್ನು ಬಿಂಬಿಸ್ತಕ್ಕಂಥ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ಹಿರಿಯರಲ್ಲಿ ಬೇಡಿಕೊಳ್ತಾ, ಶೈಕ್ಷಣಿಕ ಚಟುವಟಿಕೆಗಳನ್ನು ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಈ ಶಾಲೆಯ ಎಲ್ಲ ಶಿಕ್ಷಕರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತಾ ನನ್ನ ಮಾತನಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಹೋಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಕಾರ್ಯಕ್ರಮವನ್ನು ಕುರಿತು ಪೋಷಕರೇ ಅಂದ್ರೆ 2019-20 ಈ ಎರಡು ಪ್ಯಾಂಡಮಿಕ್ ಇಯರ್ಗಳನ್ನ ನಾವೆಲ್ಲ ಅನುಭವಿಸಿದ್ದೇವೆ. ಅಂದ್ರೆ ಕೊರೋನಾ ಆ ಸಮಯದಲ್ಲಿ ನಮ್ಮ ಶಿಕ್ಷಣ ಇಲಾಖೆ ಒಂದು ಅವಕಾಶವನ್ನು ಮಾಡಿಕೊಂಡಿತ್ತು ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೆ. ಅಂದ್ರೆ ಯಾವಾಗ ಆ ಒಂದು ಕೊರೋನಾ ಸಂದರ್ಭದಲ್ಲಿ ತರಗತಿಯ ಒಂದು ಅಭಾವ ಬಂತು, ಆ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯೇ ಮಕ್ಕಳಿಗೆಲ್ಲರಿಗೂ ಆನ್ಲೈನ್ ಶಿಕ್ಷಣ ನೀಡಬೇಕು ಅಂತ ಕೊಡ್ತು. ಆ ಸಂದರ್ಭದಲ್ಲಿ ಮಕ್ಕಳೆಲ್ಲ ಮೊಬೈಲ್ಗಳನ್ನು ಬಳಸಿದ್ದು ತುಂಬಾ ಔಚಿತವಾಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಎಲ್ಲ ಸಂಕಷ್ಟಗಳನ್ನ ಬಗೆಹರಿಸಿಕೊಂಡು ನಾವು ಮತ್ತೆ ಮುನ್ನುಗ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಅಂತಹ ಜಂಗಮವಾಣಿಗಳ ಬಳಕೆ ಪೋಷಕರು ಕಡ್ಡಾಯವಾಗಿ ತಡೆಗಟ್ಟಬೇಕು ಅಂತಹ ಎರಡು ಮಾತುಗಳನ್ನ
ಒಂದು ಎಚ್ಚರಿಕೆಯ ಮಾತುಗಳನ್ನ ತಮಗೆಲ್ಲ ತಿಳಿಸಿಕೊಟ್ಟಂತಹ ಶ್ರೀಯುತ CT ಯಾದವ್ ಸರ್ಗೆ ಧನ್ಯವಾದಗಳು ಹೇಳ್ತೇನೆ. ನಮ್ಮ ಶಾಲೆಯಲ್ಲಿ ಅಂದ್ರೆ ಈ 42 ವರ್ಷಗಳ ಇತಿಹಾಸದಲ್ಲಿ ನಾವು ಯಾವತ್ತೂ ಕೂಡ ಪೋಷಕರಿಗೆ ಆಹ್ವಾನ ನೀಡಿ ಕ್ರೀಡಾಕೂಟಗಳನ್ನು ಏರ್ಪಡಿಸಲಿಲ್ಲ. ಈ ಒಂದು 2024-25ನೇ ಸಾಲಿನಲ್ಲಿ ಪೋಷಕರಿಗೆ ಕ್ರೀಡಾಕೂಟಗಳನ್ನು ಏರ್ಪಡಿಸಲಾಗಿತ್ತು ವಾರ್ಷಿಕೋತ್ಸವದ ಪ್ರಯುಕ್ತ. ಆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಉತ್ತಮವಾದಂತಹ ರೀತಿಯಲ್ಲಿ ಸ್ಪರ್ಧಿಸಿ ಬಹುಮಾನ ಪಡೆದಂತಹ ಹಳೆಯ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಈಗ ಬಹುಮಾನವನ್ನು ವಿತರಿಸುವಂತಹ ಕಾರ್ಯಕ್ರಮ. ಈ ಒಂದು ಪಟ್ಟಿಯನ್ನ ನಮ್ಮ ಶಾಲೆಯ ಶಿಕ್ಷಕಿಯಾದಂತಹ ಶ್ರೀಮತಿ ಪದ್ಮನಾಥ ಮೇಡಮ್ ಅವರು ವಾಚನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ವಾಮಿಯ ಪಾದಗಳಿಗೆ ನಮಸ್ಕಾರ ಅರ್ಪಿಸುತ್ತಾ, ಹಾಗೆಯೇ ಸತ್ಯಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳಿಗೂ ನಮಸ್ಕಾರ ಅರ್ಪಿಸುತ್ತಾ, ಹಾಗೆ ಸತ್ಯಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳಿಗೂ ಸಹ ನಮಸ್ತೆಗಳನ್ನು ಅರ್ಪಿಸುತ್ತಾ, ವೇದಿಕೆ ಮೇಲೆ ಎಲ್ಲ ಗಣ್ಯರೇ, ಈಗ ನಮ್ಮ ಶಾಸಕರು ಹೇಳ್ದಂಗೆ ಬಾಬುಲಿ ಸರ್ ಹೇಳ್ದಂಗೆ ಇದೇ ನಾವು ಮೊದಲ ಬಾರಿಗೆ ಪೋಷಕರಿಗೆ ಈಗ ಹೊಸ HM ಆಗಿರುವ ಸರೋಜಾ ಎಂ ಶೆಟ್ಟಿ ಅವರು ನಾವು ಬೇರೆ ಸ್ಕೂಲ್ಗಳಿಗಿಂತ ಏನು ಕಡಿಮೆ ಇಲ್ಲ, ನಾವು ಕಡಿಮೆ ಫೀಸ್ ತಗೊಂಡು ಆಟಗಳನ್ನು ಅದೇ ತರ ನಾವು ಕೂಡ ಬೇರೆ ಸ್ಕೂಲ್ಗಳಿಂದ ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ಹೊಸ ಅದನ್ನೆಲ್ಲ ನೀವೇ ನೋಡ್ತಾ ಇದ್ದೀರಾ. ಅವ್ರು ಬಂದು 1 ವರ್ಷ ಆಯ್ತಷ್ಟೇ, ಎಷ್ಟು ಹೊಸ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತ ನೀವೇ ಗಮನಿಸ್ತಾ ಇದ್ದೀರಾ. ಅದರಲ್ಲಿ ಇದು ಒಂದು ಕೂಡ ಹೊಸ ಕಾರ್ಯಕ್ರಮ. ಪೋಷಕರಿಗೋಸ್ಕರ ಆಟೋಟ ಸ್ಪರ್ಧೆ ಈ ವರ್ಷದಿಂದ ಶುರು ಮಾಡಿದ್ದಾರೆ. ಯಾವ ಪೋಷಕರು ಬಹುಮಾನ ಗೆದ್ದಿದ್ದಾರೆ ಅವರ ಪಟ್ಟಿಯನ್ನು ನಾನು ಓದ್ತೀನಿ. ಇಲ್ಲಿ ಅವರೆಲ್ಲ ಸೈಡಿಗೆ ಬಂದು ನಿಂತ್ಕೊಂಡ್ರೆ ಬೇಗ ಬಹುಮಾನ ತಗೊಳಕ್ಕೆ ಸಮಯ ಉಳಿಯುತ್ತೆ ಅಂತ ಹೇಳಿ ನಾನು ಫಸ್ಟ್ ಹೆಸರುಗಳನ್ನು ಓದ್ತೀನಿ. ಅವರು ಬಹುಮಾನ ಬಂದರು ದಯವಿಟ್ಟು ಈ ಕಡೆ ಸೈಡ್ ಬಂದು ನಿಂತ್ಕೋಬೇಕಾಗಿ ವಿನಂತಿ. ಮಡಿಕೆ ಹೊಡೆಯೋದ್ರಲ್ಲಿ ಮೋಹನ್ ಕುಮಾರ್, ಮಂಜು, ದೊರೆ, ಕೋಲು ಸುತ್ತುವುದರ ಜೊತೆಗೆ ಓಟ, ಮೋಹನ್, ಜಿನೇಂದ್ರ, ಮಹಾವೀರ್. ಗುಂಡು ಎಸೆತ ರಾಮಕೃಷ್ಣ, ಧರ್ಮ. ಮಹಿಳೆಯರ ವಿಭಾಗದಲ್ಲಿ ಬಲೂನ್ನಿಂದ ಕಪ್ಪುಗಳ ವರ್ಗಾವಣೆ ಅಂಕಿತಾ, ಸುಮತಿ, ಶ್ರುತಿ. ಮ್ಯೂಸಿಕಲ್ ಚೇರ್ ಇದರಲ್ಲಿ ದರ್ಶಿನಿ, ಸರಸ್ವತಿ, ಜ್ಯೋತಿ. ಗುಂಡು ಎಸೆತ ಇದರಲ್ಲಿ ಪ್ರೀತಿ. ಇವೆಲ್ಲ ಪೇರೆಂಟ್ಸ್ ಸೈಡಿಗೆ ಬರಬೇಕು ಅಂತ ವಿನಂತಿ. ಈಗ ಮಡಿಕೆ ಹೊಡೆಯುವುದು. ಈ ಬಹುಮಾನವನ್ನು ನಾವು ಶ್ರೀ ಆನಂದ್ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಚನ್ನಪಣ್ಣ ಇವರು ಪೋಷಕರಿಗೆ ಬಹುಮಾನ ವಿತರಣೆ ಮಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಮಡಿಕೆ ಹೊಡೆಯುವುದು ಇದರಲ್ಲಿ ಪ್ರಥಮ ಬಹುಮಾನ ಮೋಹನ್ ಕುಮಾರ್, ಪೋಷಕರು ಅವ್ರ ಮಗಳು ಜನನಿ UKG ಓದ್ತಾ ಇದ್ದಾಳೆ. ಮೋಹನ್ ಕುಮಾರ್ ಅವರಿಗೆ ಪ್ರಥಮ ಬಹುಮಾನ ಬಂದಿದೆ. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಪ್ರೋತ್ಸಾಹ ನೀಡಬೇಕು. ದ್ವಿತೀಯ ಬಹುಮಾನ ಮಂಜು, ಪೋಷಕರು ಅವರ ಮಗು ಹೆಸರು ಅಶ್ವಿತಾ, 3ನೇ ತರಗತಿ. ದ್ವಿತೀಯ ಬಹುಮಾನ. ಅವ್ರು ಬಂದಿಲ್ಲ ಅಂದ್ರೆ ಅವ್ರ ಮಕ್ಕಳು ಯಾರು ಬಂದು ಅವ್ರ ಪರವಾಗಿ ಯಾರು ಬಂದು ಬಹುಮಾನ ಇಸ್ಕೋಬೇಕು ಅಂತ ವಿನಂತಿ. ಮಂಜು 3ನೇ ತರಗತಿ ಕ್ಲಾಸ್ ಟೀಚರ್ ಬಂದು ಇಸ್ಕೋಬೇಕಾಗಿ ವಿನಂತಿ. ನೆಕ್ಸ್ಟ್ ದೊರೆ, ಪೋಷಕರು ದೊರೆ, ಮಗು ಹೆಸರು ಆರಾಧ್ಯ, 1ನೇ ತರಗತಿ. ಅವರು ತೃತೀಯ. ಮಡಿಕೆ ಹೊಡೆಯುವುದರಲ್ಲಿ ತೃತೀಯ ಬಹುಮಾನ. ನೆಕ್ಸ್ಟ್ ಕೋಲಿನ ಸುತ್ತುವುದರ ಜೊತೆಗೆ ಓಟ ಇದರಲ್ಲಿ ಮೋಹನ್, ಪೋಷಕರು ಮಗು ಹೆಸರು ವೇದಾಂತ್, 6ನೇ ತರಗತಿ. ಇವ್ರ ಮಗು UKG ಓದ್ತಾ ಇದ್ದಾರೆ. ಖುಷಿ CM ಅಂತ ಅವ್ರ ಪೇರೆಂಟ್ಸ್. ಚಪ್ಪಾಳೆ ತಟ್ಟೆಯ ಮೂಲಕ ಪ್ರೋತ್ಸಾಹ ನೀಡಬೇಕು. ದಯವಿಟ್ಟು ಪೋಷಕರು ಚಪ್ಪಾಳೆ ತಟ್ಟಬೇಕು. ನೆಕ್ಸ್ಟ್ ಜಿನೇಂದ್ರ, ದ್ವಿತೀಯ ಬಹುಮಾನ, ಪೇರೆಂಟ್ಸ್ ಪೂರ್ಣ ಜೈನ್, 2ನೇ ತರಗತಿ. ನೆಕ್ಸ್ಟ್ ತೃತೀಯ ಬಹುಮಾನ ಮಹಾವೀರ್, ಮಗು ಹೆಸರು ತನ್ವಿ ಜೈನ್, LKG.
ಸರ್ ಈ ಕಡೆ. ನೆಕ್ಸ್ಟ್ ಪೋಷಕರು ಧರ್ಮ, ಮಗು ಹೆಸರು ಇಂಚರ, 7ನೇ ತರಗತಿ ಇಂಗ್ಲಿಷ್ ಮೀಡಿಯಂ, ತೃತೀಯ ಬಹುಮಾನ. ಈಗ ಪುರುಷರ ವಿಭಾಗ ಮುಗಿದಿದೆ. ಮಹಿಳೆಯರ ವಿಭಾಗಕ್ಕೆ ಶ್ರೀಯುತ ಶ್ರೀನಿವಾಸ್ ಅವರು ಗುಚ್ಚ ಸಂಪನ್ಮೂಲಕ ವ್ಯಕ್ತಿ ಚಂದ್ರಾಯಪಟ್ಟಣ ಇವರು ನಡೆಸ್ಕೊಡ್ಬೇಕಾಗಿ ವಿನಂತಿಸುತ್ತೇವೆ. ಹಾ, ಇಂಚರ ಜೊತೆಗೆ ಅವ್ರ ಅಕ್ಕ ಬಂದಿಸ್ಕೊತಾರೆ. ಈಗ ಮಹಿಳೆಯರ ವಿಭಾಗ ಬಲೂನಿಂದ ಕಪ್ಪಳ ವರ್ಗಾವಣೆ. ಪ್ರಥಮ ಬಹುಮಾನ ಅಂಕಿತ, ಮಗು ಇಂಚರ ಇಂಗ್ಲಿಷ್ ಮೀಡಿಯಂ ಓದ್ತಾ ಇದ್ದಾಳೆ, ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ಸುಮತಿ, ಮಗು ಹೆಸರು ಹರ್ಷವರ್ಧನ್, 3ನೇ ತರಗತಿ. ನೆಕ್ಸ್ಟ್ ಶ್ರುತಿ, ಮಗು ಹೆಸರು ಮೋಹಿತ್ ಗೌಡ, 5ನೇ ತರಗತಿ. ನೆಕ್ಸ್ಟ್ ಮ್ಯೂಸಿಕಲ್ ಚೇರ್, ಪೇರೆಂಟ್ಸ್ ಹೆಸರು ಕಾವ್ಯ, ಮಗು ಹೆಸರು ಪ್ರಜ್ವಲ್, 4ನೇ ತರಗತಿ. ನೆಕ್ಸ್ಟ್ ದ್ವಿತೀಯ ಬಹುಮಾನ ದರ್ಶಿನಿ, ಮಗು ಹೆಸರು ಸನ್ಮಿತಾ, 1ನೇ ತರಗತಿ. ಕಾವ್ಯ ಪ್ರಜ್ವಲ್, 4ನೇ ತರಗತಿ. 4ನೇ ತರಗತಿ ಕ್ಲಾಸ್ ಟೀಚರ್ ಬಂದು ನಿಂತ್ಕೋಬೇಕು. ಪ್ರಜ್ವಲ್ ಬಂದಿದ್ಯಾ? ಮ್ಯೂಸಿಕಲ್ ಡೇ ದರ್ಶಿನಿ, ದ್ವಿತೀಯ ಬಹುಮಾನ. ಸನ್ಮಿತಾ 1ನೇ ತರಗತಿ ಆಯ್ತಲ್ವಾ? ಈಗ ಸರಸ್ವತಿ ಮ್ಯೂಸಿಕಲ್ ಚೇರ್ ಅಲ್ಲಿ ತೃತೀಯ ಸ್ಥಾನ. ಸರಸ್ವತಿ ಅವ್ರು ಬರ್ಬೇಕು. ಸೆಕೆಂಡು ಸನ್ಮಿತಾ, ಈಗ ಇವ್ರು 3rd ಪ್ರೈಸ್ ಸರಸ್ವತಿ. ಗುಂಡು ಎಸೆತ ಪ್ರೀತಿ, ಮಗು ಹೆಸರು ರಿಷಿ, 3ನೇ ತರಗತಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ವಿತರಿಸಿದಂತಹ ಬಹುಮಾನ ಸ್ವೀಕರಿಸಿದಂತಹ ಪೋಷಕರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನದಾಗಿ ಶ್ರೀಯುತ ಆನಂದ್ ಸರ್, ದೈಹಿಕ ಪರಿವೀಕ್ಷಕರು, ಈ ಒಂದು ಕಾರ್ಯಕ್ರಮದ ಕುರಿತು 2 ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಜಾಸ್ತಿ ಮಾತಾಡೋದಿಲ್ಲ. ದಯಮಾಡಿ ಎಲ್ಲ ಪೋಷಕರೊಂದ್ಸಲಿ ಜೋರಾಗಿ ಚಪ್ಪಾಳಿ ತಟ್ಟಿದ್ರೆ 2 ನಿಮಿಷಕ್ಕೆ ನಾನು ಮಾತು ಮುಗಿಸ್ತೇನೆ. ಜೋರ ತಟ್ಟಬೇಕು, ಕೇಳಿಸ್ಬೇಕು. ಥ್ಯಾಂಕ್ ಯು. ನೀವೆಲ್ಲ ಚಪ್ಪಾಳೆ ತಟ್ಟಿದ್ರಿ. ನಿಮ್ಮ ಆಯಸ್ಸು 3 ದಿನ ಜಾಸ್ತಿ ಆಯಿತು. ಯಾಕೆಂದ್ರೆ ಕರತಾಡನ ಮಾಡಿದಾಗ ನಿಮ್ಮ ಮೆದುಳು ಪ್ರಚೋದನೆ ಹೊಂದುತ್ತೆ. ಆಗ ಏನಾಗುತ್ತೆ, ನಿಮ್ಮಲ್ಲಿ ಒಂದು ಕೆಮಿಕಲ್ ಬಿಡುಗಡೆ ಆಗುತ್ತೆ. ಅದು ನಿಮ್ಮ ಆಯಸ್ಸನ್ನ ಜಾಸ್ತಿ ಮಾಡುತ್ತೆ. ನಿಮ್ಮದು 2-3 ದಿನ ಆಯಸ್ಸು ಈಗ ಜಾಸ್ತಿ ಆಯಿತು. ಓಂ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಭರತಖಂಡವನ್ನ ಜಯಿಸಿದ, ಭರತ ಚಕ್ರವರ್ತಿಯನ್ನೇ ಜಯಿಸಿದ ಭಗವಾನ್ ಬಾಹುಬಲಿ ವಿರಕ್ತಿಯನ್ನು ಹೊಂದಿ ವೈರಾಗ್ಯವನ್ನು ಪಡೆದಂತ ಈ ಸ್ಥಳದಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು ನನ್ನ ಆಜನ್ಮ ಪುಣ್ಯ ಅಂತೇಳಿ ನಾನು ಬಯಸ್ತಾ ಇದ್ದೇನೆ. ಈ ಸುಂದರ ಕಾರ್ಯಕ್ರಮದ ಭವ್ಯ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರವಣಬೆಳಗೊಳ ಪಂಚಾಯಿತಿಯ ಮೊದಲ ಪ್ರಜೆಯಾಗಿದ್ದ ಶ್ರೀಯುತ ಅಫ್ತಾಬ್ ಪಾಷಾ ಅವರೇ, ಹಾಗೆಯೇ ಸಮೂಹ ಸಮನ್ವಯ ಅಧಿಕಾರಿಗಳಾದಂತಹ ಶ್ರೀಯುತ ಅನಿಲ್ ಸರ್ ಅವರೇ, ಹಾಗೆಯೇ ಶಿಕ್ಷಣ ಸಂಯೋಜಕರಾದ ಶ್ರೀಯುತ CT ಯಾದವ್ ಸರ್ ಅವರೇ, ಹಾಗೆ ಶ್ರೀನಿವಾಸ್ ಸರ್ ಅವರೇ, ಹಾಗೆಯೇ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರೇ, ಹಾಗೆ ಈ ಸಂಸ್ಥೆಯ ಕಾರ್ಯದರ್ಶಿಗಳೇ ಮತ್ತೆ ಮುಖ್ಯ ಶಿಕ್ಷಕರೇ. ಈ ಶಾಲೆ 620 ಮಕ್ಕಳನ್ನ ಹೊಂದಿದೆ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. 620 ಮಕ್ಕಳನ್ನ ಹೊಂದಿರತಕ್ಕಂತಹ ಚನ್ನರಾಯಪಟ್ಟಣ ತಾಲೂಕಿನ ಅನುದಾನಿತೆಯ ಪ್ರಥಮ ಶಾಲೆ. ಅಲ್ಲೇ ಕಂಡು ಬರ್ತಾ ಇದೆ ಪೋಷಕರಲ್ಲಿ ಈ ಶಾಲೆ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂತ. ಅಷ್ಟೊಂದು ಅಭಿಮಾನ ಇಟ್ಟು ಇಲ್ಲಿ ಖಾಸಗಿ ಶಾಲೆಗಳಿದ್ರೂ ಕೂಡ ಅನುದಾನಿತ ಶಾಲೆಗಳಿಗೆ ಸೇರಿಸ್ತಕ್ಕಂಥ ಎಲ್ಲ ಪೋಷಕ ವರ್ಗಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರ. ಇಲ್ಲಿ ಮಗು ಒಂದು ನಾಣ್ಯ ಆದ್ರೆ ನೀವೇನಿದ್ದೀರಿ ಪೋಷಕರು ಮತ್ತೆ ಶಿಕ್ಷಕರು 2 ಸೈಡ್.
ಒಂದೇ ನಾಣ್ಯದ ಎರಡು ಮುಖಗಳು ನೀವು. ನಿಮಗೆ ಗೊತ್ತು, ನಿಮ್ಮ ಸಹಕಾರ ಮತ್ತೆ ಪೋಷಕರ ಸಹಕಾರ ಇದ್ರೆ ಮಾತ್ರ, ಶಿಕ್ಷಕರ ಸಹಕಾರ ಇದ್ರೆ ಮಾತ್ರ ಮಕ್ಕಳು ಮುಂದೆ ಸತ್ಪ್ರಜೆಗಳಾಗೋದಕ್ಕೆ ಸಾಧ್ಯ. ಅಂತಹ ಕೆಲಸವನ್ನ ಈ ಶಾಲೆ ಮತ್ತೆ ನೀವು ಮಾಡ್ತಾ ಇದ್ದೀರಿ. ದಯಮಾಡಿ ನೀವು ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಕರೀತಾರೆ. ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮಕ್ಕಳ ಮುಖವನ್ನು ನೋಡಿ, ಆ ಮಗುವಿನ ಮುಖದಲ್ಲಿರ್ತಕ್ಕಂಥ ಚಿಂತೆಗಳನ್ನು ಗಮನಿಸಿ. ಅದು ಏನೋ ಪ್ರಾಬ್ಲಮ್ ಇರ್ಬೋದು ಅಥವಾ ಮಗು ಸಂತೋಷವಾಗಿರ್ಬೋದು. ನೀವು ಮಗು ಮನೆಗೆ ಸಂತೋಷವಾಗಿ ಬಂದಿದೆ ಅಂದ್ರೆ ಅದು ಶಾಲೆನಲ್ಲಿ ಏನೋ ಸಾಧಿಸ್ಬೋದಿದೆ ಅಂತ ಅರ್ಥ. ಅದಕ್ಕೆ ಕಾರಣಕರ್ತರು ನೀವಾಗಿರ್ತೀರಿ. ಹಾಗೇನೆ ಒಂದು ಶಾಲೆಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ, ಇವತ್ತು ಶಾಲಾ ವಾರ್ಷಿಕೋತ್ಸವ ನಡೀತಾ ಇದೆ ಅಂದ್ರೆ ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಇರೋದ್ರಿಂದ ಕೂಡ ಈ ವಾರ್ಷಿಕೋತ್ಸವ ಸಮಾರಂಭ ಚೆನ್ನಾಗಿ ನಡೀತಿದೆ ಅಂತ ಅರ್ಥ. ಹಾಗೇನೆ ಎಲ್ಲ ಪೋಷಕರು ಕೂಡ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿದಿರಿ. ನೀವು ಕೂಡ ಉಳಿದಂತ ಎಲ್ಲಾ ಪೋಷಕರು ಕೂಡ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಖುಷಿ ಪಡ್ತಾರೆ. ನೀವೇಗೆ ನಿಮ್ಮ ಮಕ್ಕಳ ಪ್ರಗತಿಯನ್ನು ನೋಡಿ ಖುಷಿ ಪಡ್ತೀರಿ, ಹಾಗೇನೆ ನಿಮ್ಮ ಮಕ್ಕಳು ನಿಮ್ಮ ಆಟೋಟವನ್ನು ನೋಡಿ, ನಿಮ್ಮ ಚಟುವಟಿಕೆಯನ್ನು ನೋಡಿ ಖುಷಿ ಪಡ್ತಕ್ಕಂತಹ ಹಲವಾರು ಕಾರ್ಯಕ್ರಮಗಳನ್ನ ಶಾಲೆಯಲ್ಲಿ ಏರ್ಪಡಿಸ್ತಾ ಇದ್ದಾರೆ. ಆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ಕೂಡ ಭಾಗವಹಿಸ್ತಾ ಶಾಲೆಯ ಯಶಸ್ಸಿಗೆ ನೀವೆಲ್ಲ ಸಹಕರಿಸಿ ಅಂತ ಹೇಳ್ತಾ, ಹಾಗೇನೆ ಇಲ್ಲಿರ್ತಕ್ಕಂಥ ಶಿಕ್ಷಕ ವರ್ಗದವರು ಉತ್ತಮ ಶಿಕ್ಷಕ ವರ್ಗದವರು ಅಂತ ನಾನಾದ್ರೂ ಭಾವಿಸ್ತೇನೆ. ಯಾಕೆಂದ್ರೆ 620 ಮಕ್ಕಳು ಇರಬೇಕು ಅಂದ್ರೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಎಷ್ಟು ಎಫರ್ಟ್ ಹಾಕಿದ್ದಾರೆ, ಎಷ್ಟು ಉತ್ತಮ ಫಲಿತಾಂಶವನ್ನು ತಂದಿದ್ದಾರೆ, ಎಷ್ಟು ಮಕ್ಕಳನ್ನ ತಿದ್ದಿದ್ದಾರೆ ಅನ್ನೋದು ಕೂಡ ನಾವು ಇಲ್ಲಿ ಗಮನಿಸಬಹುದು. ಹಾಗಾಗಿ ಆ ಶಿಕ್ಷಕರಿಗೆ ನಿಮ್ಮೆಲ್ಲರ ಸಹಕಾರ ನೀಡ್ತಾ ಈ ಶಾಲೆಯ ಪುರೋಭಿವೃದ್ಧಿಗೆ ನೀವೆಲ್ಲ ಶ್ರಮಿಸಬೇಕು ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕಾರ್ಯಕ್ರಮದ ಕುರಿತು ಎರಡು ಮಾತನಾಡಿದಂತಹ ದೈಹಿಕ ಪರಿವೀಕ್ಷಕರಾದಂತಹ ಶ್ರೀಯುತ ಆನಂದ್ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಏನು ಈ ಒಂದು ವಾರ್ಷಿಕೋತ್ಸವದ ಪ್ರಯುಕ್ತ ಪೋಷಕರಿಗೆ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೆವೋ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘವೂ ಕೂಡ ಇದೆ. ಅಂತಹ ಹಳೆಯ ವಿದ್ಯಾರ್ಥಿಗಳಿಗೆ ಕೂಡ ನಾವು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೆವು. ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸ್ಥಾನವನ್ನು ಗಳಿಸಿದಂತಹ ಹಳೆಯ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸುವಂತಹ ಸಮಯ. ಈ ಒಂದು ಪಠ್ಯ ವಾಚನವನ್ನ ಶ್ರೀಮತಿ ಪವಿತ್ರ ಮೇಡಮ್ ಅವರು ವಾಚನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮಹಾಸ್ವಾಮೀಜಿಯವರನ್ನು ಸ್ಮರಿಸುತ್ತಾ ಅಭಿನವ ಚಾರಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳ ಪಾದಾರವಿಂದಗಳಿಗೆ ಶಿರವಾಗುತ್ತಾ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಪೋಷಕ ವೃಂದದವರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲರಿಗೂ ಶುಭ ನಮನಗಳನ್ನು ತಿಳಿಸುತ್ತಾ, ನಮ್ಮ ಶಾಲೆಯಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಹಿರಿಯ ವಿದ್ಯಾರ್ಥಿಗಳಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಅಸಾಧ್ಯವಾದುದು ಯಾವುದೂ ಇಲ್ಲ, ಹಠಕ್ಕೆ ಬಿದ್ದರೆ ಈ ಜಗತ್ತನ್ನೇ ಗೆಲ್ಲಬಹುದು ಎಂಬ ಮಾತನ್ನು ಹೇಳುತ್ತಾ, ಹಿರಿಯ ವಿದ್ಯಾರ್ಥಿಗಳ ಆಟೋಟ ಸ್ಪರ್ಧೆಗಳ ವಿಜೇತ ಪಟ್ಟಿ ಈ ಕೆಳಗಿನಂತಿದೆ. ಮೊದಲಿಗೆ ಅವರುಗಳ ಹೆಸರುಗಳನ್ನ ಹೇಳ್ತೇನೆ, ಅವರು ವೇದಿಕೆ ಹತ್ರ ಬರಲಿ. ಸೈಯದ್ ದಸ್ತಗಿರಿ ನಿತಿನ್, ಅಮೃತ್ ಸಿಂಗ್, ಆಶಾರಾಣಿ, ತಿಲಕ, ಅಕ್ಷತಾ, ಮನು, ಶ್ರೀಧರ್, ಯಶವಂತ್ ಸಿಂಗ್, ಕಾವ್ಯಶ್ರೀ, ಅರ್ಪಣಾ, ಭೂಮಿಕಾ, ರಂಜಿತ್, ಅಜಯ್, ಮೋಹನ್ ಕುಮಾರ್. ಮೊದಲಿಗೆ ಪುರುಷರ ವಿಭಾಗದಿಂದ ಮಡಕೆ ಹೊಡೆಯುವುದು ಸೈಯದ್ ದಸ್ತಗಿರಿ ಪ್ರಥಮ ಸ್ಥಾನ. ಇವರಿಗೆ ಕಿರಣ್ ಸರ್ ಅವರು ಬಂದು ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೈಯದ್ ದಸ್ತಗಿರಿ ಪ್ರಥಮ ಸ್ಥಾನ. ಇವರಿಗೆ ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತೇನೆ. ನಿತಿನ್ ದ್ವಿತೀಯ ಸ್ಥಾನ. ಮಡಿಕೆ ಹೊಡೆಯುವುದು ನಿತಿನ್ ದ್ವಿತೀಯ ಸ್ಥಾನ. ಹಿರಿಯ ವಿದ್ಯಾರ್ಥಿ ನಿತಿನ್. ಮುಂದಿನ ತಯಾರಿ ಅಮೃತ್ ಸಿಂಗ್. ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ಅಮೃತ್ ಸಿಂಗ್ ತೃತೀಯ ಸ್ಥಾನ. ಅಮೃತ್ ಸಿಂಗ್ ಮಹಿಳೆಯರ ವಿಭಾಗದಿಂದ ಮಡಕೆ ಹೊಡೆಯುವುದು ಆಶಾರಾಣಿ
ಆಶಾರಾಣಿ. ಇವರು ಹಿರಿಯ ವಿದ್ಯಾರ್ಥಿಯೂ ಹೌದು, ನಮ್ಮ ಶಾಲೆಯ ನಮ್ಮ ಸಹೋದ್ಯೋಗಿ ಮಿತ್ರರು ಹೌದು. ಇವರು ಮಡಿಕೆ ಹೊಡೆಯುವುದರಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಹಾಗೆಯೇ ತಿಲಕ ದ್ವಿತೀಯ ಸ್ಥಾನ. ಅಕ್ಷತಾ ತೃತೀಯ ಸ್ಥಾನ ಮಡಿಕೆ ಹೊಡೆಯುವುದರಲ್ಲಿ. ಎಲ್ಲರೂ ಚಪ್ಪಾಳೆ ಹೊಡೆಯುವುದರ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಬಹುಮಾನ ವಿತರಿಸಿದಂತಹ ಕಿರಣ್ ಸರ್ ಅವರಿಗೆ ಧನ್ಯವಾದಗಳು. ನೆಕ್ಸ್ಟ್ ಗುಂಡು ಎಸೆತ ಶ್ರೀಧರ್ ಸರ್ ಹಿರಿಯ ವಿದ್ಯಾರ್ಥಿಯೂ ಹೌದು, ನಮ್ಮ ಶಾಲೆಯ ನಮ್ಮ ಸಹೋದ್ಯೋಗಿ ಮಿತ್ರರು ಹೌದು. ಇವರು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಇವರ ಬದಲಿಗೆ ಬಾಹುಬಲಿ ಸರ್ ಅವರು ಈ ಬಹುಮಾನವನ್ನ ಪಡೆದುಕೊಳ್ತಿದ್ದಾರೆ. ಗುಂಡು ಎಸೆತ ಯಶವಂತ್ ಸಿಂಗ್ ತೃತೀಯ ಸ್ಥಾನ. ಮ್ಯೂಸಿಕಲ್ ಚೇರ್ ಮಹಿಳೆಯರ ವಿಭಾಗ ಕಾವ್ಯಶ್ರೀ ಪ್ರಥಮಿರುತ್ತಾರೆ. ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ಅರ್ಪಣಾ ದ್ವಿತೀಯ ಸ್ಥಾನ. ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಅರ್ಪಣಾ ದ್ವಿತೀಯ ಸ್ಥಾನ. ಭೂಮಿಕಾ ತೃತೀಯ ಸ್ಥಾನ. ಭೂಮಿಕಾ ತೃತೀಯ ಸ್ಥಾನ. ಇವರು ಈ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಯೂ ಹೌದು ಹಾಗೂ ನಮ್ಮ ಸಹೋದ್ಯೋಗಿ ಮಿತ್ರರು ಹೌದು. ಇವರು ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಹಾಗೆ ಪುರುಷರ ವಿಭಾಗ ಮ್ಯೂಸಿಕಲ್ ಚೇರ್ ಈ ಆಟದಲ್ಲಿ ರಂಜಿತ್ ಪ್ರಥಮ ಸ್ಥಾನ. ರಂಜಿತ್ ಇವರಿಲ್ಲದಿದ್ದಲ್ಲಿ ಇವರ ಸಂಬಂಧಿಕರು ಯಾರಾದ್ರೂ ಬಂದು ತಗೋಬಹುದು. ಹಾಗೆ ಅಜಯ್ ದ್ವಿತೀಯ ಸ್ಥಾನ ಮ್ಯೂಸಿಕಲ್ ಚೇರ್ ನಲ್ಲಿ. ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಹಾಗೂ ನಮ್ಮ ಶಾಲಾ ಪೋಷಕರು ಹೌದು. ಅಜಯ್ ದ್ವಿತೀಯ ಸ್ಥಾನ. ಹಾಗೆ ಮೋಹನ್ ಕುಮಾರ್ ತೃತೀಯ ಸ್ಥಾನ ಮ್ಯೂಸಿಕಲ್ ಚೇರ್ ನಲ್ಲಿ. ಮೋಹನ್ ಕುಮಾರ್ ತೃತೀಯ ಸ್ಥಾನ. ಇವರು ಹಿರಿಯ ವಿದ್ಯಾರ್ಥಿ ಹೌದು, ನಮ್ಮ ಶಾಲಾ ಪೋಷಕರು ಹೌದು. ಬಹುಮಾನ ವಿತರಿಸಿದಂತಹ ಅರ್ಥಾತ್ ಆಶಾ ಸರ್ ಅವರಿಗೆ ಧನ್ಯವಾದ. ಸ್ವೀಕರಿಸಿದಂತಹ ಹಾಗೂ ಆ ಬಹುಮಾನವನ್ನು ನೀಡಿದಂತಹ ಗಣ್ಯರಿಗೆ ಧನ್ಯವಾದಗಳು. ಮುಂದಿನದಾಗಿ ಈ ಕಾರ್ಯಕ್ರಮವನ್ನು ಕುರಿತು ಶ್ರೀನಿವಾಸ ಶಿಕ್ಷಣ ಸಂಯೋಜಕರು ಹಿರಿಸಭೆ ಇವರು ಎರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಆತ್ಮೀಯರೇ, ಈ ಭಗವಾನ್ ಬಾಹುಬಲಿಯ ಸನ್ನಿಧಾನದಲ್ಲಿ ನಡೀತಾ ಇರ್ತಕ್ಕಂಥ ವಾರ್ಷಿಕೋತ್ಸವ ಸಮಾರಂಭದ ವೇದಿಕೆ ಇರತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪೋಷಕ ವೃಂದದವರೇ ಮತ್ತು ಮಕ್ಕಳೇ, ಈ ದಿವಸ ಈ ವಾರ್ಷಿಕೋತ್ಸವ ಸಮಾರಂಭ ಅಂತಕ್ಕಂಥ ನಡೀತಾ ಇರ್ತಕ್ಕಂಥದ್ದು ಬಹಳ ಸಂತೋಷದಾಯಕವಾದಂಥ ವಿಚಾರ. ಇಂಥ ವಾರ್ಷಿಕೋತ್ಸವಗಳಿಂದ ಮಕ್ಕಳ ಮನಸ್ಸು ಪ್ರಫುಲ್ಲವಾಗುತ್ತೆ. ಅದಕ್ಕೋಸ್ಕರನೇ ಇಲಾಖೆ ಏನ್ ಮಾಡ್ತಾ ಇದೆಯಪ್ಪ ಅಂತಂದ್ರೆ ಎಲ್ಲಾ ಶಾಲೆಗಳಲ್ಲೂ ಪ್ರತಿಭಾ ಕಾರಂಜಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳಲ್ಲಿರ್ತಕ್ಕಂಥ ಸುಪ್ತ ಪ್ರತಿಭೆಯನ್ನ ಹೊರತರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಹಾಗಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಯನ್ನ ಆಯೋಜನೆ ಮಾಡಿ ಅಲ್ಲಿ ಗೆದ್ದಂತಹ ಮಕ್ಕಳನ್ನ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ, ಅಲ್ಲಿ ಗೆದ್ದಂತ ಮಕ್ಕಳು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸತಕ್ಕಂತ ಒಂದು ಅವಕಾಶವನ್ನ ನಮ್ಮ ಘನ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥದ್ದು.
ಅಂತಹ ಒಂದು ಕಾರ್ಯಕ್ರಮಗಳಲ್ಲಿ ಈ ಶಾಲೆಯ ಮಕ್ಕಳು ಸಹಿತ ಭಾಗವಹಿಸಿ ಅನೇಕ ಬಹುಮಾನಗಳನ್ನ ತಂದಿರ್ತಕ್ಕಂಥದ್ದು ಬಹಳ ಸೂಕ್ತವಾದಂತಹ, ಬಹಳ ಪ್ರಶಂಸನೀಯವಾದಂತಹ ಒಂದು ವಿಚಾರ ಅಂತ ಅದು ನಾನಾದ್ರೂ ಭಾವಿಸ್ತಾ, ಮಕ್ಕಳು ಇವತ್ತಿನ ಕಾಲದಲ್ಲಿ ವಿದ್ಯೆಯಿಂದ ವಿಮುಖರಾಗ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೇವೆ. ವಿದ್ಯೆಯನ್ನ ಹೊರತುಪಡಿಸಿ ಬೇರೆಲ್ಲ ಕಾರ್ಯಕ್ರಮಗಳನ್ನ, ಬೇರೆಲ್ಲ ಚಟುವಟಿಕೆಗಳನ್ನ ಮಕ್ಕಳು ಮಾಡ್ತಾ ಇದ್ದೇವೆ. ಹಾಗಾಗಿ ಕುವೆಂಪು ಒಂದ್ ಕಡೆ ಹೇಳ್ತಾರೆ, ವಿದ್ಯಾರ್ಥಿಗಳು ಭತ್ತದ ಚೀಲಗಳಾಗಬಾರದು, ಭತ್ತ ಬೆಳೆಯುವ ಗದ್ದೆಗಳಾಗಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ವಿದ್ಯಾರ್ಥಿಗಳಿರ್ತಕ್ಕಂತಹ ಅಗಾಧ ಜ್ಞಾನವನ್ನ ನಮ್ಮ ಶಿಕ್ಷಕರು ಮಕ್ಕಳಿಗೆ ಬೋಧಿಸ್ತಾ ಇದ್ದಾರೆ. ಅದಕ್ಕೆ ಪೋಷಕರು ಹೆಗಲೆನೆಯಾಗಿ ನಿಂತು ಅವರನ್ನ ಉತ್ತಮವಾದಂತಹ ಪ್ರಜೆಗಳನ್ನಾಗಿ, ಈ ಭವ್ಯ ಭಾರತದ ಪ್ರಜೆಗಳನ್ನಾಗಿ ರೂಪಿಸ್ತಕ್ಕಂಥ ಒಂದು ಕಾರ್ಯವನ್ನ ಪೋಷಕರು ಹೆಚ್ಚಾಗಿ ಮಾಡಬೇಕು ಅಂತ ಕೇಳ್ಕೊಳ್ತಾ, ನೀವೆಲ್ಲ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೋಡೋದಕ್ಕೆ ಕಾತರಾಗಿದ್ದೀರಿ. ಹಾಗಾಗಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಈ ಒಂದು ಪುಟ್ಟ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. SR 1ನೇ ತರಗತಿ, ಚಿರಾಯು 4ನೇ ತರಗತಿ, ಜಿತ್ತು ಜೋಸೆಫ್ 5ನೇ ತರಗತಿ, ಚಿರಣ್ 6ನೇ ತರಗತಿ ಕನ್ನಡ ಮಾಧ್ಯಮ, ಕೈಲಾಶ್ 6ನೇ ತರಗತಿ ಕನ್ನಡ ಮಾಧ್ಯಮ. ಈ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಯ ಬಲಭಾಗಕ್ಕೆ ಬರಬೇಕು. ಮನ್ವಿತ್ SR, ಚಿರಾಯು, ಜಿತ್ತು ಜೋಸೆಫ್, ಚಿರಣ್, ಕೈಲಾಶ್ ಈ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಯ ಬಲಭಾಗಕ್ಕೆ ಬರಬೇಕು. ಇನ್ನೇನು ವಿದ್ಯಾರ್ಥಿ ವೇತನದ ವಿತರಣಾ ಕಾರ್ಯಕ್ರಮ ಆಗುತ್ತೆ. ಈ ಒಂದು ಸಂಘದ ಕುರಿತು ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘದ ಸದಸ್ಯರಾಗಿರ್ತಕ್ಕಂತಹ ಶ್ರೀಮತಿ ಕವಿತಾ ಮೇಡಮ್ ರವರು 2 ಮಾತುಗಳನ್ನ ಆಡಲಿದ್ದಾರೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಗಣ್ಯರೇ, ಪೋಷಕ ವೃಂದದವರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ, ಪ್ರತಿ ವರ್ಷ ಹಳೆ ವಿದ್ಯಾರ್ಥಿಗಳು ಹೋಗುವುದು, ಹೊಸ ವಿದ್ಯಾರ್ಥಿಗಳು ದಾಖಲಾಗುವುದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಸಾಮಾನ್ಯವಾದ ವಿಷಯವಾದರೂ ಕೂಡ ಶಾಲೆಯಿಂದ ತೆರಳಿದ ಮೇಲೆ ಮಕ್ಕಳು ಎಚ್ಚೆತ್ಕೋತಾರೆ. ನಮಗೆ 1ರಿಂದ 7ನೇ ತರಗತಿ ಅಥವಾ 1ರಿಂದ 10ನೇ ತರಗತಿ ವಿದ್ಯಾಭ್ಯಾಸ ಎಷ್ಟು ಮುಖ್ಯ ಮತ್ತು ಬಾಲ್ಯದ ಸವಿ ನೆನಪುಗಳ ಬುತ್ತಿಯನ್ನ ಕೊಂಡೊಯ್ಯುವಂತಹ ಮಹತ್ವವಾದ ಒಂದು ಸಂದರ್ಭ ಅನ್ನೋದು ಅರಿತುಕೊಳ್ಳೋದು ಮಕ್ಕಳು ದೊಡ್ಡವರಾದ್ಮೇಲೆ. ದರ್ಶನದ ಮೇರೆಗೆ ಶ್ರೀ ಅಂಬಿಕಾ
ರಜತ ಮಹೋತ್ಸವದ ಮೆಟ್ಟಿಲಲ್ಲಿದ್ದಂತ ಅಂಬಿಕಾ ಶಾಲೆಯ ರಜತ ಮಹೋತ್ಸವದ ಸಂದರ್ಭದಲ್ಲಿ ಆರಂಭ ಮಾಡ್ತೀವಿ. ನಂತರ ಅದು ಮಗು ಹುಟ್ಟಿದ ಮೇಲೆ ಹೇಗೆ ಅಂಬೆಗಾಲಿಟ್ಟು ನಿಧಾನವಾಗಿ ಹೋಗುತ್ತೆ ಹಾಗೆ ಹೋಗ್ತಾ ಇದ್ದಾಗ ಹಾಗೆ 2018 ಮಸ್ತಕಾಭಿಷೇಕ ಹೇಗೆ ಬಂತು ಗೊತ್ತೇ ಆಗಲಿಲ್ಲ. ಆಗ ಪರಮ ಪೂಜ್ಯ ಕರ್ಮಯೋಗಿ ಚಾರುಶ್ರೀಗಳು ನಮ್ಮನ್ನ ಕರೆದು ಹಳೆ ವಿದ್ಯಾರ್ಥಿಗಳಿಂದ ಒಂದು ಕಾರ್ಯಕ್ರಮ ಆಗಬೇಕು ಅಂತ 10 ಹಲವು ಮಹತ್ವವಾದ ಸಮ್ಮೇಳನಗಳ ಮಧ್ಯೆ ಹಿರಿಯ ಮತ್ತು ಹಳೆಯ ವಿದ್ಯಾರ್ಥಿಗಳನ್ನ ಗುರುಗಳು ನೆನಪಿಸ್ಕೊಂಡು ಆಶೀರ್ವಾದ ಮಾಡಿ ಒಂದು ಗುರುವಂದನಾ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಅವರ ಅಚ್ಚುಮೆಚ್ಚಿನ ಕಾರ್ಯಕ್ರಮಗಳಲ್ಲಿ ಒಂದಾಗಿ ಒಂದು ಗುರುವಂದನಾ ಕಾರ್ಯಕ್ರಮ ಸಕ್ಸಸ್ ಆಗ್ಲಿಕ್ಕೆ ಪರಮ ಪೂಜ್ಯ ಕರ್ಮಯೋಗಿ ಚಾರುಶ್ರೀಗಳ ಶುಭಾಶೀರ್ವಾದ ಮತ್ತೆ ಅಂಬಿಕಾ ಶಾಲೆಯ ಮೇಲೆ ಅವರಿಗಿದ್ದ ಪ್ರೀತಿ ಸಾಕ್ಷಿ ಅನ್ನೋದನ್ನ ನೆನಪು ಮಾಡ್ಕೊಂತ ಆ ಸಂದರ್ಭದಲ್ಲಿ ಶಾಲೆ ಸ್ಥಾಪನೆ ಆದಾಗಿಂದ 2018ವರೆಗೆ ಎಷ್ಟು ಜನ ಈ ಸಂಸ್ಥೆಯಲ್ಲಿ ಸೇವೆ ಮಾಡಿದ್ರು ಆ ಎಲ್ಲ ಶಿಕ್ಷಕರು ಮತ್ತೆ ಸಿಬ್ಬಂದಿಗಳಿಗೆ ಹಿರಿಯ ವಿದ್ಯಾರ್ಥಿಗಳು ಗೌರವವನ್ನು ಸಲ್ಲಿಸಿದ್ದು ಸ್ಮರಣ ಸಂಚಿಕೆ ಅಂಬಿಕಾ ಪುಷ್ಪಗುಚ್ಛ ಎಂಬ ಸ್ಮರಣ ಸಂಚಿಕೆಯನ್ನ ನಾವು ಬಿಡುಗಡೆ ಮಾಡಿದ್ದು. ಕರ್ಮಯೋಗಿ ಚಾರುಶ್ರೀಗಳ ಗುರುಗಳನ್ನ ಕರೆಸಿ ಅವರಿಗೆ ಸರ್ಪ್ರೈಸ್ ನೀಡಿ ಗುರುಗಳಿಂದ ಗುರುಗಳಿಗೆ ಸನ್ಮಾನ ಮಾಡಿಸಿದ್ದು ಇವೆಲ್ಲ ಇನ್ನೂ ಹಸಿರಾದಂತಹ ನೆನಪು. ಅವಾಗಿಂದು ನಾವು ಪ್ರತಿಭಾ ಪುರಸ್ಕಾರ 3 ವಿಭಾಗ ಶ್ರೀ ಅಂಬಿಕಾ ಹಿರಿಯ ಪ್ರಾಥಮಿಕ ಶಾಲೆ, ಶ್ರೀ SN ಪ್ರೌಢಶಾಲೆ ಹಾಗೆ ಶ್ರೀ ಅಂಬಿಕಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಗೆ 7ನೇ ತರಗತಿ ಮತ್ತು 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡ್ತಾ ಬಂದಿದ್ದೀವಿ. 2019ರಲ್ಲಿ ಏನು ಕೊರೋನಾ ಬಂತು, ತದನಂತರ 2020ರಿಂದ ನಮ್ಮ ಶಾಲೆಯಲ್ಲಿ ಓದ್ತಾ ಇರುವಂತಹ ಕಷ್ಟ, ಫೀಸ್ ಕಟ್ಟಕ್ಕೆ ಕಷ್ಟ ಅನ್ನುವಂತಹ ಮಕ್ಕಳ ಪಟ್ಟಿಯನ್ನ ಮುಖ್ಯ ಶಿಕ್ಷಕರಿಂದ ಪಡೆದು ವಿದ್ಯಾರ್ಥಿ ವೇತನವನ್ನ ನೀಡುವಂತಹ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಇಂದು ಆ ಒಂದು ಸಂದರ್ಭಕ್ಕೆ ನಾವು ಮತ್ತೆ ನಮ್ಮ ಹಳೆ ಗಳು ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಳ್ಳಿಕ್ಕೆ ವೇದಿಕೆಗೆ ಆಗಮಿಸಬೇಕು. ಪಟ್ಟಿಯನ್ನ ಶ್ರೀಯುತ ಬಾಹುಬಲಿ ಸರ್ ಅವರು ಓದಲಿಕ್ಕೆ ವಿನಂತಿ ಮಾಡ್ತಾ ಇದ್ದೇನೆ. ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ವಿದ್ಯಾರ್ಥಿ ವೇತನ ವಿತರಣಾ ಸಮಯ 1ನೇ ತರಗತಿ ವಿದ್ಯಾರ್ಥಿ ಮನ್ವಿತ್ ಎಸ್ ಮುಖ್ಯ ಶಿಕ್ಷಕರಿಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಒಟ್ಟಿಗೆ ಹಳೆ ವಿದ್ಯಾರ್ಥಿಗಳು ಕೂಡ ಸೇರ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತೇವೆ. ಅವರು ಭಾರತದಲ್ಲಿ ತರಗತಿ ಶಿಕ್ಷಕರಾಗಿ ಈ ಕಡೆ ಇರೋ ಮಾಧ್ಯಮದಲ್ಲಿ ದ್ವಿತೀಯ ಬಹುಮಾನ ಪಡ್ಕೊಂಡಿರ್ತಕ್ಕಂತಹ ತನಿಷಾ ಪಿ ಗೌಡರವರು ಆಶೀರ್ವಾದ ಹಾಗೂ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯ ಆಶೀರ್ವಾದದೊಂದಿಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನನ್ನ ನೆಚ್ಚಿನ ನಾಯಕರಾದಂತಹ CN ಬಾಲಣ್ಣನವರೇ ಹಾಗೂ ಉಪಸ್ಥಿತರುವ ಗಣ್ಯರೇ ಹಾಗೂ ಶಿಕ್ಷಕ ವೃಂದದವರೇ, ವಿದ್ಯಾರ್ಥಿಗಳೇ, ಪೋಷಕ ವೃಂದದವರೇ, ಈ ದಿನ ಶಾಲಾ ವಾರ್ಷಿಕೋತ್ಸವ ದಿನ. ಹೆಮ್ಮೆಯ ಹಾಗೂ ಸಂತೋಷದ ವಿಷಯ ಎಂದರೆ ಇದೇ ಶಾಲೆಯಲ್ಲಿ ನಾನು 10 ವರ್ಷ ಓದಿದ್ದು. ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ಇದೇ ಶಾಲೆಯಲ್ಲಿ 10 ವರ್ಷ ಓದಿ ಇವತ್ತು ಈ ವೇದಿಕೆಯಲ್ಲಿ ಕುತ್ಕೊಳ್ಳೋದು ನನಗೆ ಹೆಮ್ಮೆ ಆಗ್ತಿದೆ. ನನಗೆ ಪಾಠವನ್ನು ಮಾಡಿದಂತ ಶಿಕ್ಷಕರು ಈಗಲೂ ಕಾರ್ಯನಿರ್ವಹಿಸ್ತಾರೆ ಇದೇ ಶಾಲೆಯಲ್ಲಿ. ರಿಷಬ್ ಸರ್ ಆಗಲಿ, ಉಮಾ ಮೇಡಮ್ಮು ಹಾಗೂ ಸರೋಜಾ ಮೇಡಮ್ ಎಲ್ಲ ಶಿಕ್ಷಕರು ನನಗೆ ಪಾಠ ಮಾಡಿದಂತ ಶಾಲೆಯಲ್ಲಿ ಇವತ್ತು ವೇದಿಕೆ ಹಂಚ್ಕೊಳ್ಳೋದು ತುಂಬಾ ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ವಿದ್ಯಾರ್ಥಿಗಳಿಗೆ ಪಾಠ ಎಷ್ಟು ಮುಖ್ಯನೋ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಷ್ಟೇ ಮುಖ್ಯ. ಎಲ್ಲ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿರುವ ವಿದ್ಯಾರ್ಥಿಗಳು ಶುಭ ಹಾರೈಸುತ್ತಾ ಈ ಶಾಲೆ ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ವೇದಿಕೆಯಲ್ಲಿ 2 ಮಾತುಗಳನ್ನು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಕಾರ್ಯಕ್ರಮದ ಕುರಿತು ಎರಡು ಮಾತನಾಡಿದಂತಹ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಹೌದು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ಅಫ್ತಾಬ್ ಪಾಷಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನದಾಗಿ ನಮ್ಮ ಶ್ರೀ ಅಂಬಿಕಾ ಹಿರಿಯ ಪ್ರಾಥಮಿಕ ಶಾಲೆಗೆ ದೇಣಿಗೆ ನೀಡಿದಂತಹ ಹಳೆಯ ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮ. ಈ ಒಂದು ಪಟ್ಟಿಯನ್ನ ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರು ವಾಚನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಾಹುಬಲಿ ಸ್ವಾಮಿಯ ಪಾದ ಕಮಲಗಳಿಗೆ ನಮೋಸ್ತುಗಳನ್ನು ಅರ್ಪಿಸುತ್ತಾ, ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರನ್ನ ಸ್ಮರಿಸುತ್ತಾ, ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ದಿವ್ಯ ಆಶೀರ್ವಾದವನ್ನ ಬೇಡುತ್ತಾ, ವೇದಿಕೆಯ ಮೇಲೆ ಇರುವಂತಹ ಗಣ್ಯರೇ ಹಾಗೂ ಎಲ್ಲ ಪೋಷಕ ವೃಂದದವರೇ ಹಾಗೂ ನನ್ನ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿಗಳೇ, 2024-25ನೇ ಸಾಲಿನಲ್ಲಿ ಶ್ರೀ ಅಂಬಿಕಾ ಪೂರ್ವ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ವೇದಿಕೆಯ ಮೇಲೆ 2024 ಮತ್ತು 25ನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಸ್ವ ಇಚ್ಛೆಯಿಂದ ಹಿರಿಯ ವಿದ್ಯಾರ್ಥಿಗಳು ದೇಣಿಗೆಯನ್ನು ನೀಡಿದ್ದಾರೆ, ನಮ್ಮ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಶಾಲೆ ಮತ್ತು ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಯನ್ನ ತಿಳಿಸಬೇಕೆಂದು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಕಾಲ ಹಿಂದಕ್ಕೆ ಸಾಗುವುದಿಲ್ಲ, ಆದರೆ ಅದರ ಜೊತೆ ನಾವು ಸಾಗದೇ ಇದ್ದರೆ ನಾವು ನಿಂತಲ್ಲೇ ನಿಲ್ಲಬೇಕಾಗುತ್ತೆ. ಕಾಲ ಅನ್ನೋದು ಹಿಂದಕ್ಕೆ ಸಾಗಲ್ಲ, ಆದ್ರೆ ನಾವೇನಾದ್ರೂ ನಿಂತ್ಬಿಟ್ರೆ ನಾವಲ್ಲೇ ನಿಲ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಯಾರಪ್ಪ ಅಂದ್ರೆ ಶಿವರಾಮ್ ಕಾರಂತ್.